ನಿಮ್ಗೆ ಸರ ಸಿಕ್ತಾ ಅಥವಾ ಸಿಗ್ಲಿಲ್ವಾ? ಮಹಾರಾಜ್ರೆ, ನನಗ್ ನೆನ್ಪಿರೋ ಪ್ರಕಾರ ನಾನು ಸರನ ಅಲ್ಲೇ ಎಲ್ಲೋ ಮೇಲ್ಗಡೆ ಇಟ್ಟಿದ್ದೆ. ಮೇಲಲ್ಲ ಮಹಾರಾಣಿ, ನಾವು ಕೋಣೆಯ ಇಡೀ ಮೂಲೆ ಮೂಲೆ ಎಲ್ಲ ಹುಡುಕಿ ಆಯ್ತು. ಆದರೆ ನಿಮ್ಮ ಹಾರ ಮಾತ್ರ ಎಲ್ಲಿ ಅಂತ ಕಾಣುತ್ತಿಲ್ಲ. ಕಿರಿಯ ಮಹಾರಾಣಿ, ನೀವು ಈ ಕೆಲಸವನ್ನು ನಿಮ್ಮ ದಾಸಿಯಿಂದ ಮಾಡಿಸಬಹುದು, ಆದರೆ ನಾವೇ ಏಕೆ? ಮಹಾರಾಜ್ರೆ, ನನಗ್ ಚೆನ್ನಾಗ್ ಗೊತ್ತಿದೆ ನನ್ ಕೆಲ್ಸ ಮಾಡ್ಕೊಡೋದ್ರಲ್ಲಿ ನಿಮ್ಗೆ ತುಂಬಾ ಪ್ರಸನ್ನತೆ ಸಿಗುತ್ತೆ ಅಂತ. ಹೀಗೆಂದು ನಾವು ಯಾವಾಗ ಹೇಳಿದ್ದೇವೆ? ಮಹಾರಾಜ್ರೆ, ಭಾವನೆಗಳಿಗೆ ಶಬ್ದದ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕಣ್ಣುಗಳಲ್ಲಿ ನನ್ ಬಗ್ಗೆ ಇರೋ ಪ್ರೀತಿ ನನಗ್ ಕಾಣಿಸುತ್ತೆ. ನೀವು ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಲ್ವಾ? ಅದಂತೂ ಇದೆ. ಅಯ್ಯೋ, ಈಗ ನೆನ್ಪಾಯ್ತು. ಸರಾನ ನಾನು ಇಲ್ಲಿ ಇಟ್ಟೇ ಇಲ್ಲ. ಸ್ನಾನಗೃಹದಲ್ಲಿ ಸ್ನಾನ ಆದ ನಂತರ ಅಲ್ಲೇ ಇಟ್ಬಿಟ್ಟಿದ್ದೆ. ನಾನು ಈಗ್ಲೇ ತಗೊಂಡ್ ಬರ್ತೀನಿ. ನಾನು ಈಗ್ಲೇ ಬಂದೆ. ಕಿರಿಯ ಮಹಾರಾಣಿ ಅವರೇ, ಈಗ್ಲೇ ಬರ್ತೀನಿ ರೀ. ಅರೆ, ನಮಗೆ ಸಹಾಯವಾದರೂ ಮಾಡಿ, ನಾವು ಕೆಳಗಿಳಿಯಲು. ಏನಾಯ್ತು ಮಹಾರಾಜ? ಪ್ರೀತಿಯಲ್ಲಿ ಸ್ವಲ್ಪ ಕಷ್ಟ ಆಗೋದ್ ಸಹಜನೇ ಅಲ್ವಾ? ಪ್ರೀತಿಯಲ್ಲಿ ಕಷ್ಟವಂತೂ ಆಗುತ್ತದೆ, ನಿಮ್ಮ ಪ್ರೀತಿಯಲ್ಲಿ ಆದಂತೆ. ಅಂದರೆ ನೀವು ನಮ್ಮ ಸಿಂಹಾಸನವನ್ನು ತಿರುಗಿಸಿದಂತೆ. ಗೊತ್ತಿಲ್ಲ ನಿಮಗೇನೋ ಆನಂದ ದೊರಕಿತ್ತು, ಆದರೆ ಬೇರೆಯವರ ಸುಖ ನೆಮ್ಮದಿ ಹೋಯ್ತಲ್ಲವೇ? ಅದು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತಿತ್ತು? ಏನಂದ್ರೆ ಪಂಡಿತ ರಾಮಕೃಷ್ಣ ಎಲ್ಲವನ್ನ ಸರಿ ಮಾಡ್ತಾರೆ. ಹೌದೇ? ಪಂಡಿತ ರಾಮಕೃಷ್ಣರ ಮೇಲೆ ಇಷ್ಟೊಂದು ಭರವಸೆ ಯಾಕೆ ನಿಮ್ಗಿಲ್ವಾ? ನೀವು ನಿಮ್ಮ ಮೀಸೆ ವಿಚಾರನ್ ಕೂಡ ಅವನ ಹತ್ರನೇ ಕೇಳ್ತೀರಾ? ಹೌದು, ಆದರೆ ಈ ವಿಷಯದಲ್ಲಿ ನೀವು ಸ್ವಲ್ಪ ವ್ಯಾವಹಾರಿಕವಾಗಬೇಕು. ಪಂಡಿತ ರಾಮಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನು, ಭಗವಂತನೇನಲ್ಲ. ಬಹುಶಃ ಅವರು ಕೂಡ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ಆ ಸಮಸ್ಯೆಯಿಂದ ಆಚೆ ಬರಲು ಸಾಧ್ಯವಾಗದೇ ಇರಬಹುದು. ಸಾಧ್ಯನೇ ಇಲ್ಲ. ಪಂಡಿತ ರಾಮಕೃಷ್ಣ ಯಾವತ್ತೂ ಸಿಕ್ಕಾಕೊಳ್ಳೋದೇ ಇಲ್ಲ. ಅವ್ರ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ಎಲ್ಲ ಸಮಸ್ಯೆಗೂ ಪರಿಹಾರ ನಾವು ನಂಬುವುದಿಲ್ಲ. ಷರತ್ ಹಾಕ್ತೀರಾ? ಷರತ್ತು ಹಾಕುತ್ತೇವೆ ನಾವು. ಬಹುಶಃ ಪಂಡಿತ ರಾಮಕೃಷ್ಣ ಅಂತಹ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಸಿಲುಕಿಕೊಳ್ಳುತ್ತಾರೆ. ಅದರಿಂದ ಆಚೆ ಬರುವುದು ಅಸಾಧ್ಯವಾಗಿರುತ್ತದೆ. ಶಾರದಾ, ಇವತ್ತು ನಿಮಗೆ ಇಷ್ಟ ಆಗೋ ಪಲ್ಯ ಮಾಡಿದೀನಿ. ಓ ಹೌದಾ? ಯಾವ ಪಲ್ಯ ಮಾಡಿದ್ಯಾ? ಹಾಗಲ್ಕಾಯಿ. ಏನೋ? ಅಯ್ಯೋ, ಕಹಿ ಹಾಗಲ್ಕಾಯಿ ನನಗೇನ್ ಇಷ್ಟ. ನಿನಗೆ ಯಾವಾಗ ಹೇಳಿದ ಅದಿಷ್ಟ ಅಂತ? ಒಂದು ತುಂಡನ್ನ ಗಂಟ್ಲಲ್ಲಿ ಇಳಿಸೋಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೀನೇ ಹೇಳಿದ್ದೆ ಅಲ್ವಾ, ಮನುಷ್ಯನಿಗೆ ಹಸಿವು ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದಾಗ ಅವನಿಗೆ ಹಾಗಲ್ಕಾಯಿ ಕೂಡ ಮೃಷ್ಟಾನ್ನ ತರ ಸ್ವಾದಿಷ್ಟ ಅನ್ಸುತ್ತೆ ಅಂತ. ನಿನಗೆ ಯಾವಾಗ ಸಿಕ್ಕಾಪಟ್ಟೆ ಹಸಿವಾಗುತ್ತೋ ಆಗ ಇದು ಕೂಡ ನಿನಗೆ ಮೃಷ್ಟಾನ್ನ ತರ ಸ್ವಾದಿಷ್ಟ ಅಂತಾನೆ ಅನ್ಸುತ್ತೆ ಅಷ್ಟೇ. ತುಂಬಾ ದೊಡ್ಡ ಬುದ್ಧಿವಂತೆ ನೀನು. ಎತ್ಕೋ. ಏನ್ನ? ನಿನಗೆ ತುಂಬಾ ಇಷ್ಟ ಆಗೋ ಪಲ್ಯದ ಬುತ್ತಿ ತಗೋ. ಈ ಶಾರದಾ ಬೇರೆ ಹಾಗಲ್ಕಾಯಿ ಪಲ್ಯ ಮಾಡ್ಕೊಟ್ಟಿದ್ದಾಳೆ. ಈ ಅಮ್ಮ ಲಾಠಿ ಹಿಡ್ಕೊಂಡು ಆಂದೋಲನ ಮಾಡ್ತಾನೆ ಇರ್ತಾರೆ. ಏನಾಯ್ತಮ್ಮ, ಇನ್ನೊಂದ್ ಕನ್ಸ್ ಕಂಡ್ರಾ? ಬರ್ತಾ ಇದ್ದಾನೆ. ಏನು ಕನ್ಸ? ಕನ್ಸಲ್ಲಿರೋನು ಬರ್ತಾ ಇದ್ದಾನೆ. ಅಮ್ಮ ಹೇಳ್ತಿದ್ದಾರೆ ಅವರು ಮಂಗ್ಲಿ ಸತ್ತಯ್ಯನ ಬರೋಕ್ ಹೇಳಿದಾರಂತೆ. ಮಂಗ್ಲಿ ಸತ್ತಯ್ಯ ರಾಜಕ್ಷೌರಿಕ. ಅವನು ಬೀಳೋ ಕನ್ಸ್ಗಳೆಲ್ಲ ನಿಜ ಆಗ್ಬಿಡುತ್ತಂತೆ, ಹಾಗಂತ ಎಲ್ರೂ ಹೇಳ್ತಾರೆ. ಹಾ ಸತ್ಯ, ನಾನು ಕೂಡ ಕೇಳಿದ್ದೀನಿ. ಆದ್ರೆ ಅವ್ರು ಇಲ್ಲಿಗೆ ಕರ್ದಿದ್ದೀರಾ? ನನಗನ್ನಿಸ್ತಿದೆ ಅಮ್ಮನ ದೇಹದೊಳಗೆ ಯಾವ್ದೋ ಮಗುನ ಆತ್ಮ ಸೇರ್ಕೊಂಡಿದೆ ಅಂತ. ನೋಡು ಯಾವ ತರ ಮಗು ತರ ಆಡ್ತಿದ್ದಾರೆ. ಹೋಗು, ನಿನಗೇನು ಅರ್ಥನೇ ಆಗಲ್ಲ. ಏನು? ಅಮ್ಮನಿಗೆ ಮೊಮ್ಮಗ ಬೇಕಂತೆ. ನನ್ಗೂ ತುತ್ತುದಾಗಿರೋ ತಂಗಿ ತಮ್ಮ ಬೇಕು. ಹೌದಾ? ನಿನಗೂ ತಂಗಿ ತಮ್ಮ ಬೇಕಾ? ಇಲ್ಬಾ. ನಿಲ್ಲಿಸ್ತೀರಾ ನಿಮ್ಗಳ ನಾಟಕ? ಸರಿಯಾದ ಸಮಯಕ್ಕೆ ಅರಮನೆಗೆ ಹೋಗ್ಲಿಲ್ಲ ಅಂದ್ರೆ ಮಹಾರಾಜರು ನನಗೆ ಶಿಕ್ಷೆ ಕೊಡ್ತಾರೆ. ಆಗ ಮಗುಗೆ ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಹೇಗ್ ಮಾಡೋದು? ಮಗು ಬೇಕು. ಮೂರ್ಖ. ನಾನ್ ಹೇಳ್ತಿಲ್ಲ, ಅಮ್ಮ ಹೇಳ್ತಿದ್ದಾರೆ. ಮೂರ್ಖ, ನೀನ್ ನನಗೆ ಹೇಳ್ಕೊಡ್ತೀಯಾ? ಯಾವಾಗ ದರ್ಬಾರಿಗೆ ಹೋದ್ರು ಜೊತೆಲಿ ಒಂದ್ ಸಮಸ್ಯೆನ ತಂದೆ ತರ್ತೀಯ. ಅದಕ್ಕೇನೆ ಮಂಗ್ಲಿ ಸತ್ತಯ್ಯನ ಬರಕ್ ಹೇಳಿದೀನಿ. ಅವನ್ ಬಂದು ಭವಿಷ್ಯವಾಣಿ ಹೇಳ್ತಾನೆ, ಮೊಮ್ಮಗ ಯಾವಾಗ ಹುಡ್ತಾನೆ ಅಂತ. ಅವನ್ನ ಭೇಟಿಯಾಗಿ ಆಮೇಲೆ ದರ್ಬಾರಿಗೆ ಹೋಗು. ಅಯ್ಯೋ ಅಮ್ಮ, ನೀನ್ ಸ್ವಲ್ಪ ಕೇಳಿಸ್ಕೊ.
ಅಯ್ಯೋ ಅಮ್ಮ ನೀನ್ ಅಯ್ಯೋ ಸ್ವಚ್ಛ ಮಾಡ್ಬಿಡ್ತೀನಿ. ಅಮ್ಮವರೇ ಪ್ರಣಾಮಗಳು. ನೀವು ನನ್ನ ಕರೆದ್ರಿ, ಅದಕ್ಕೆ ನಾನು ಉಪಸ್ಥಿತನಾಗ್ಬಿಟ್ಟೆ. ಅಮ್ಮ ಹೇಳ್ತಿದ್ದಾರೆ ನೀವಿಲ್ ಬಂದು ಕೂತ್ಕೋಬೇಕಂತೆ. ಸ್ವಚ್ಛ ಮಾಡ್ಬಿಡ್ತೀನಿ. ಹೇಳಿ ಅಮ್ಮವ್ರೆ, ಯಾರ ದಾಡಿನ ಸ್ವಚ್ಛ ಮಾಡ್ಬೇಕು? ಇವ್ರ ದಾಡಿ ಮೊದ್ಲಿಂದಾನು ಸ್ವಚ್ಛವಾಗಿದೆ. ಮತ್ತೆ ನಿಮ್ಮಿಬ್ಬರಿಗಂತೂ ಇಲ್ವೇ ಇಲ್ಲ. ಮತ್ತೆ ಇವನಿಗಂತೂ ಬೆಳ್ದೇ ಇಲ್ಲ. ಮತ್ತೆ ಇನ್ನೇನ್ ಸ್ವಚ್ಛ ಮಾಡ್ಬೇಕು ಅಮ್ಮ? ಅಮ್ಮನಿಗೆ ಮಗು ಬೇಕು. ಅವ್ರು ಅನ್ಕೊಂಡಿದ್ದಾರೆ ನೀವು ನಮಗೆ ಹೇಳ್ತೀರಾ ಅಂತ. ಯಾರು, ನಾನಾ? ಹೇಗೆ? ಅವ್ರು ಅನ್ಕೊಂಡಿದ್ದಾರೆ ನೀವು ನಮಗ್ ಹೇಳ್ತೀರಾ ನಿಮಗ್ ಯಾವಾಗ ಕನ್ಸ್ ಬರುತ್ತೆ, ಮತ್ತೆ ನೀವು ಇದನ್ನು ಹೇಳ್ತೀರಾ ನಮ್ಮ ಮನೆಗ್ ಮಗು ಯಾವಾಗ ಬರುತ್ತೆ ಅಂತ. ಅಮ್ಮ, ನನಗ್ ಯಾವ್ದೇ ಕನ್ಸು ಬಂದ್ರು ಅದು ಸತ್ಯ ಆಗ್ಬಿಡುತ್ತೆ. ಆದ್ರೆ ಇದರ ಮೇಲೆ ನನಗೆ ಯಾವುದೇ ನಿಯಂತ್ರಣ ಇಲ್ಲ ಅಮ್ಮ. ಗೊತ್ತಿಲ್ಲ ಕನಸು ಯಾವಾಗ ಬರುತ್ತೋ ಯಾವಾಗ ಬರಲ್ವೋ ಅಂತ. ಅಷ್ಟೇ ಅಲ್ಲಮ್ಮ, ಕನಸು ಯಾವಾಗ ಬೇಕಾದ್ರೂ ಬರ್ಬೋದು, ಮತ್ ಏನ್ ಬೇಕಾದ್ರೂ ಬರ್ಬೋದು. ಆದ್ರೆ ನಾನು ಅದನ್ನ ಹೊರಗಡೆ ಹೇಳೋದಿಲ್ಲ ಅಮ್ಮ. ಈ ಮಾತನ್ನ ಅಮ್ಮನಿಗೆ ನಾನು ಕೂಡ ಹೇಳೋ ಪ್ರಯತ್ನ ಪಡ್ತಿದ್ದೀನಿ. ನೀವ್ ಯಾವುದೇ ಭವಿಷ್ಯವಾಣಿ ಹೇಳೋರಲ್ಲ ಅಂತ. ಆದ್ರೂ ಕೂಡ ನಮ್ ಬಗ್ಗೆ ಏನಾದ್ರೂ ಕನ್ಸ್ ಬಂದ್ರೆ ದಯವಿಟ್ಟು ತಿಳಿಸಿ, ಸರಿನಾ? ಖಂಡಿತ ನನ್ಗೆ ಯಾವ್ದೇ ಕನಸು ಬಂದ್ರು ನಾನು ಬಂದು ಹೇಳ್ಬಿಡ್ತೀನಿ. ಸ್ವಚ್ಛ ಮಾಡ್ಬಿಡ್ತೀನಿ. ಹಾ ಸ್ವಚ್ಛ ಮಾಡ್ಬಿಡಿ, ಹೊರಡಿ. ಅಮ್ಮ, ಯಾವಾಗ ನಮ್ ಮನೆಗೆ ಮಗು ಬರ್ಬೇಕು ಅಂತ ಇರುತ್ತೋ ಅವಾಗ ಬರುತ್ತೆ. ಈಗ ನನಗೆ ತಡ ಆಗ್ತಿದೆ ದರ್ಬಾರಿಗೆ ಹೋಗೋದಕ್ಕೆ. ನಾನೇನ್ ಹೊರಡ್ತೀನಿ. ಎತ್ಕೋ. ಏನನ್ನ? ನೀನ್ ಊಟದ ಬುತ್ತಿ ಎತ್ಕೊಂಡು ದರ್ಬಾರ್ ಕಡೆಗೆ ಹೊರಡು. ಹಾ ಸರಿ. ಆ ಹಾಗಲ್ಕಾಯಿ ಪಲ್ಯ ಜೊತೆ. ನೋಡಿದ್ರ ಗುರುಗಳೇ, ಆ ಸೇವಕ ಹೇಗೆ ಆ ದುಷ್ಟ ಪಂಡಿತನ ಆಸನವನ್ನು ಒರೆಸ್ತಾ ಇದ್ದಾನೆ. ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ಮ ಆಸನವನ್ನ ಒರೆಸೋದಿಕ್ಕೆ ಯಾರು ಇರೋದಿಲ್ಲ ಗುರುಗಳೇ. ಗುರುಗಳೇ, ಹೀಗೆ ನಡೀತಾ ಇದ್ರೆ ಆ ದಿನ ದೂರ ಇಲ್ಲ. ಯಾವಾಗ ಇವನಿದ್ದಾನಲ್ಲ, ಇವನನ್ನ ಈ ದರ್ಬಾರ್ನಿಂದಾನೆ ಹೊರಗಡೆ ನಿಷೇಧ ಮಾಡಿಸ್ಬಿಡ್ತಾನೆ. ಇವನಿಂದ ನಾನು ಸನ್ಯಾಸತ್ವ ತಗೊಳ್ಳೋಂಥ ಪರಿಸ್ಥಿತಿ ಬಂದರೂ ಬರಬಹುದು. ಏನು ಹೇಳೋಂಥ ಅಗತ್ಯ ಇಲ್ಲ ನನಗೆ, ನನಗೆಲ್ಲ ಗೊತ್ತಿದೆ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ್ ರಾಮಕೃಷ್ಣ. ಮಹಾರಾಜ್ರೆ, ಪಂಡಿತ ರಾಮಕೃಷ್ಣನಿಗೆ ಕಾಯುವಂಥದ್ದು ವ್ಯರ್ಥ ಮಹಾರಾಜ್ರೆ. ಅವನಿಗೆ ಸಮಯದ ಮಹತ್ವ ತಿಳಿಬೇಕಾಗಿದೆ ಮಹಾರಾಜರೇ. ಪ್ರತಿದಿನ ಹೀಗೆ ಆಗುತ್ತೆ ಮಹಾರಾಜ. ಪಂಡಿತ ರಾಮಕೃಷ್ಣ ಯಾವುದಾದ್ರೂ ಒಂದು ಕಾರಣವನ್ನ ಇಟ್ಕೊಂಡು ದರ್ಬಾರಿಗೆ ನಿಧಾನವಾಗಿ ಬರುವಂಥದ್ದು ಅಭ್ಯಾಸ ಆಗೋಗಿದೆ. ಹಾಗೇನು ಇಲ್ಲ ಆಚಾರ್ಯರೇ. ನನ್ಗನ್ಸುತ್ತೆ ಪಂಡಿತ ರಾಮಕೃಷ್ಣ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿರ್ಬೋದು. ಇನ್ನೇನ್ ಬಂದ್ಬಿಡ್ಬೋದು. ಹೌದಾ? ಸ್ವಲ್ಪ ಧೈರ್ಯದಿಂದಿರಿ ಆಚಾರ್ಯರೇ. ದರ್ಬಾರ್ಗಿಂತ ಅಧಿಕವಾಗಿ ಮಹತ್ವವಾದ ಕಾರ್ಯ ಇನ್ನೊಂದಿರುತ್ತಾ ಹೇಳಿ ಮಹಾರಾಜ್ರೆ. ನನ್ನ ಪ್ರಕಾರವಾಗಿ ಹೇಳೋದಾದ್ರೆ ದರ್ಬಾರ್ನ ಶುರು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲ ಗುರುಗಳೇ, ಹಾಗೆ ನಡೆಯುವುದಿಲ್ಲ. ಪಂಡಿತ ರಾಮಕೃಷ್ಣರಿಗೆ ಎಚ್ಚರಿಕೆ ನೀಡಲಾಗುವುದು. ಅಕಸ್ಮಾತ್ ಇನ್ನು ಮುಂದೆ ಅವರು ರಾಜ ದರ್ಬಾರಿಗೆ ವಿಳಂಬವಾಗಿ ಬಂದರೆ ಅವರಿಗೆ ಪ್ರವೇಶ ಸಿಗುವುದಿಲ್ಲ.
ಮತ್ತೆ ಮಹಾರಾಜ್ರೆ, ಮಹಾರಾಜರು ಕಾಯುವಂತ ಕೆಲಸ ಮಾಡಿರೋದಕ್ಕೆ ಶಿಕ್ಷೆ ಅವನಿಗೆ ಖಂಡಿತ ಸಿಗಲೇಬೇಕು. ಪ್ರಣಾಮಗಳು ಮಹಾಪ್ರಭು. ದಯಮಾಡಿಸಿ ಪಂಡಿತ ರಾಮಕೃಷ್ಣ ಅವರೇ, ದಯಮಾಡಿಸಿ. ಪಂಡಿತ ರಾಮಕೃಷ್ಣ, ವಿಳಂಬವಾಗಿ ಬರಲು ಕಾರಣವೇನು? ಕ್ಷಮಿಸಿ ಮಹಾಪ್ರಭು, ನಿಮಗಿದ್ರ ಬಗ್ಗೆ ಗೊತ್ತೇ ಇದೆ. ಯಾವ ತರ ರಾಜಹಠ ಇರುತ್ತೋ, ಯಾವ ತರ ಬಾಲಹಠ ಇರುತ್ತೋ, ಸ್ತ್ರೀಹಠ ಇರುತ್ತೋ, ಅದೇ ತರ ನಮ್ಮನೇಲೂ ಅಮ್ಮ ಹಠ ಅಂತಿದೆ. ಸ್ಪಷ್ಟ ಶಬ್ದಗಳಲ್ಲಿ ಹೇಳಿ ಪಂಡಿತ ರಾಮಕೃಷ್ಣ. ಏನ್ ಹೇಳಿ ಮಹಾಪ್ರಭು, ಅಮ್ಮ ಏನಾದ್ರೂ ಒಂದು ಹಠ ಹಿಡ್ಕೊಂಡ್ರೆ ಬೇರೆ ಯಾರ ಮಾತು ಕೇಳೋದಿಲ್ಲ. ಆದ್ರೆ ಅವ್ರಿವತ್ತೊಂದು ಹಠ ಹಿಡ್ಕೊಂಡಿದ್ದಾರೆ, ಅವ್ರಿಗೊಂದು ಮಗು ಬೇಕಂತೆ. ಮಗುನಾ? ಶಿವ 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 ಶಿವ, ನಾಚಿಕೆ ಆಗೋದಿಲ್ವ ನಿಂಗೆ? ಈಗ ಹೇಳಿ, ನಿಮ್ಮ ತಾಯಿಗೆ ನಿನ್ನ ಬಿಟ್ಟು ಇನ್ನೊಂದು ಮಗು ಬೇಕಾಗಿದೆ, ಅಪಹರಣ ಮಾಡ್ಕೊಂಡು ಬರ್ತೀರಾ? ಅಯ್ಯೋ ಇಲ್ಲ 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 ಆಚಾರ್ಯರೇ, ನೀವೇನ್ ಹೇಳ್ತಿದ್ದೀರಾ? ಶಿವ 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 ಶಿವ, ಮಗು ಅಂತಂದ್ರೆ ಅವರ ಮೊಮ್ಮಗ, ನನ್ನ ಪುತ್ರ. ಮೊಮ್ಮಗ? ಅದ್ಭುತ ಪಂಡಿತ ರಾಮಕೃಷ್ಣ, ಅಮ್ಮನ ವಿಚಾರ ಅದ್ಭುತವಾಗಿದೆ. ಹೌದು ಮಹಾಪ್ರಭು, ಈಗ ನೀವೇ ಹೇಳಿ, ಮಗು ಅಂತೂ ಆಕಾಶದಿಂದ ಉದುರೋದಿಲ್ಲ ಅಲ್ವಾ? ಹೌದು ಮಹಾಪ್ರಭು, ಅವರು ಮಂಗ್ಲಿ ಸತಾಯನ ಕೂಡ ಮನೆ ಕರ್ಸಿದ್ರು. ಮಂಗ್ಲಿ ಸತಾಯನ ಹೇಳ್ತಾನಂತೆ ಮನೆಗೆ ಯಾವಾಗ ಮಗು ಬರುತ್ತೆ ಅಂತ. ಅವ್ನ್ ಮೊದ್ಲು ಕನ್ಸ್ ಕಾಣ್ತಾನಂತೆ, ಆಮೇಲೆ ಹೇಳ್ತಾನಂತೆ. ನಾವು ಮಂಗಳಿ ಸತ್ತಯ್ಯನವರ ಬಗ್ಗೆ ಕೇಳಿದ್ದೇವೆ. ಅವರು ಏನು ಸ್ವಪ್ನ ಕಾಣುತ್ತಾರೋ ಅದು ನಿಜವಾಗುತ್ತದೆ ಅಂತೆ. ಮಹಾಪ್ರಭು, ಇದಂತೂ ಆಕಸ್ಮಿಕವಾಗಿ ಕೂಡ ಆಗ್ಬೋದಲ್ವಾ? ಅಂದ್ರೂ ಕೂಡ ಅದೆಲ್ಲ ಹೇಗಾಗೋಕ್ ಸಾಧ್ಯ? ಇಲ್ಲೋಡಿ ಮಹಾರಾಜ್ರೆ, ಇಲ್ಲೋಡಿ, ಇವನ್ ಸ್ವಭಾವನೇ ಹೀಗಾಗೋಗಿದೆ. ಪ್ರತಿಯೊಂದನ್ನು ಸಂದೇಹ ಪೂರ್ವಕವಾಗೇ ನೋಡ್ತಾನೆ ಇವನು. ಮಹಾರಾಜ್ರೆ, ಇವನು ನಮ್ಮ ಹಾಗೆ ವಿಶಾಲ ಹೃದಯದವನಾಗಬೇಕು, ನಮ್ಮ ರೀತಿ ತೂಕದ ವ್ಯಕ್ತಿತ್ವ ಹೊಂದಿರಬೇಕು. ಮತ್ತೆ ಇದು ಕೂಡ ಆಗಿರುತ್ತೆ, ಈ ಮಂಗ್ಲಿ ಸತಯ್ಯನಿಗೆ ಪೂರ್ವಜನ್ಮದ ಫಲ ಕೂಡ ಸಿಕ್ಕಿರುತ್ತೆ. ಅವರಿಗೆ ವರದಾನ ಸಿಕ್ಕಿರಬಹುದು, ಅವ್ರು ನೋಡುವಂತಹ ಒಂದು ಸ್ವಪ್ನ ಸತ್ಯವಾಗುವಂತದ್ದು. ಹೌದು ಆಚಾರ್ಯರೇ, ನೀವು ಸತ್ಯನೇ ಹೇಳ್ತಿದ್ದೀರಾ. ಅದು ಕೂಡ ಇದೇ ತರ ಅಲ್ವಾ? ಯಾವ ತರ ನೀವು ಈಶ್ವರನ ಎದುರುಗಡೆ ಕೂತ್ಕೊಂಡು ಮಾತಾಡ್ತೀರಲ್ವಾ, ಅದ್ಯಾಕೆ? ನಾವು ಯೋಚನೆ ಮಾಡುತ್ತಿದ್ದೆವು, ನಾವು ಮುಂದಿನ ಬಾರಿ ಮಂಗಳಿ ಸತ್ತಯ್ಯನವರನ್ನು ಭೇಟಿಯಾದಾಗ ಕೇಳಬೇಕು ಅವರ ಸ್ವಪ್ನಗಳ ಬಗ್ಗೆ. ಮನೆ ಹೇಳಿ ಗುರುಗಳೇ. ಮಂಗ್ಲಿ ಸತಯ್ಯನಿಗೆ ನಮ್ಮ ಮನೆಗೆ ಬರೋದಕ್ಕೆ ಒಂದು ಆಮಂತ್ರಣ ಕೊಡೋ ಹೋಗು ಬೇಗ. ಆಗ್ಲಿ ಗುರುಗಳೇ. ಈಗ ಸಿಕ್ಕಾಕೋತಾನೆ ಪಂಡಿತ ರಾಮಕೃಷ್ಣ, ಅದರ ಜೊತೆಗೆ ನಡೆಯುತ್ತೆ. ಇವನು ಸಹ ಕನಸಿನಲ್ಲೂ ಊಹೆ ಮಾಡಿರಲ್ಲ. ಪ್ರಣಾಮಗಳು. ಬಂದ್ಯ ಮಂಗ್ಲಿ ಸತಯ್ಯ? ನನ್ನ ಯಾಕೆ ಕರೆಸ್ಕೊಂಡ್ರಿ ಗುರುಗಳೇ? ಯಾಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಒಂದ್ ವೇಳೆ ಏನಾದ್ರೂ ತಪ್ಪಾಗಿದ್ರೆ ಅದು ಈಗ್ಲೇ ಸ್ವಚ್ಛ ಮಾಡ್ಬಿಡ್ತೀನಿ. ನಿನ್ನೆ ರಾತ್ರಿ ನಾವು ಕೈಲಾಸ ಪರ್ವತಕ್ಕೆ ಹೋಗಿದ್ವಿ. ಆ ಭಗವಂತ ಶಿವನನ್ನ ಭೇಟಿ ಮಾಡಿದ್ವಿ. ಅನ್ಸುತ್ತೆ ಕನ್ಸಲ್ ಹೋಗಿದ್ರು ಅಂತ ನಿನ್ನೆ ರಾತ್ರಿ ಇವರು. ಹೌದು, ಕನ್ಸಲ್ಲೇ ಹೋಗಿದ್ರು ಅಂತ ಅನ್ಸುತ್ತೆ. ಭೇಟಿಯಾದ್ರು. ನಾವು ಆ ಭಗವಂತ ಶಿವನಲ್ಲಿ ನಮ್ಮ ಭಕ್ತರ ಬಗ್ಗೆನೂ ಕೂಡ ಮಾತಾಡಿದ್ವಿ, ನಿನ್ನ ಬಗ್ಗೆನೂ ಕೂಡ. ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ ಆ ಭಗವಂತ ನಿನ್ನ ಮೇಲೆ. ನಿನ್ನ ಪಾಪದ ಕೂಡ ಈಗ ತುಂಬಿದೆ. ಈ ರೀತಿ ಆ ಶಿವಪ್ಪ ನನಗೆ ಹೇಳ್ದ. ಸ್ವಚ್ಛ ಮಾಡ್ಬಿಡ್ತೀನಿ. ಮೂರ್ಖ, ಆ ಭಗವಂತ ಶಿವನ ವಿಷಯದಲ್ಲಿ ಈ ರೀತಿ ಮಾತಾಡ್ತೀಯಾ? ಇಲ್ಲ ಇಲ್ಲ ಗುರುಗಳೇ, ನನ್ನ ಪಾಪಗಳನ್ನ ಸ್ವಚ್ಛ ಮಾಡ್ಬಿಡ್ತೀನಿ. ಸ್ವಚ್ಛ ಈಗ ಆಗೋದಿಲ್ಲ. ನೀನು ಜನರನ್ನ ಕನಸಿನ ರೂಪದಲ್ಲಿ ಮೋಸ ಮಾಡ್ತಾ ಇದೀಯಾ. ಇಲ್ಲ ಇಲ್ಲ ಗುರುಗಳೇ, ನಾನು ಯಾವ ಕನಸನ್ನ ಕಾಣ್ತೀನೋ ಅದ್ರ ಬಗ್ಗೆ ಜನಗಳಿಗೆ ಹೇಳ್ತೀನಿ. ನಾನು ಯಾವುದೇ ಪಾಪ ಮಾಡಿಲ್ಲ ಗುರುಗಳೇ. ಆದ್ರೂ ಕೂಡ ನೀನು ಪಾಪದ ಕಾರ್ಯವನ್ನ ಮಾಡಿದ್ಯಾ, ಅದರ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳೇಬೇಕು. ಏನ್ ಮಾಡ್ಬೇಕು ಗುರುಗಳೇ? ಹೆಚ್ಚೇನು ಅಲ್ಲ, ಈ ಆಸನ ಕಾಣ್ತಿದ್ಯಲ್ಲ, ಹೋಗಿದ್ರ ಮೇಲೆ ನಿಂತ್ಕೋ.
ಆದ್ರೆ ನಾನೇನು ಬಾಲಕನ? ಇದು ಎಂತ ಪ್ರಾಯಶ್ಚಿತ್ತ ಗುರುಗಳೇ? ಮೂರ್ಖ ಪ್ರಾಣಿ, ನಮ್ಮ ಗುರುಗಳನ್ನೇ ಪ್ರಶ್ನೆ ಮಾಡ್ತೀಯ ನೀನು? ನಿನಗೆ ನಮ್ಮ ಗುರುಗಳ ಮೇಲೆ ಭರವಸೆ ಇಲ್ವಾ? ಗುರುಗಳೇ, ಇವನು ತುಂಬಾ ದುಸ್ಸಾಹಸ ಮಾಡ್ತಿದ್ದಾನೆ. ಇವನಿಗೆ ಈಗಲೇ ದಂಡನೆ ಕೊಡಿ. ಹಾ, ಇಲ್ಲ 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 ಗುರುಗಳೇ, ನಾನು ನಿಂತ್ಕೊಳ್ತೀನಿ. ಹೋಗು. ನಾನು ಏನ್ ಮಾಡ್ಬೇಕು ಗುರುಗಳೇ? ಅಷ್ಟೇ, ಜಾಸ್ತಿ ಹೆಚ್ಚಾಗೇನೂ ಇಲ್ಲ. ನಿನಗೊಂದು ಕನಸು ಬಿದ್ದಿದೆ. ಬಂದಿಲ್ಲ ಗುರುಗಳೇ, ಬಂದಿಲ್ಲ. ಬಂದಿದೆ. ರಾಜರ ಮನೆತನದ ಒಂದು ಕನಸು ಬಂದಿದೆ. ಯಾವ ಕನಸು ಕೂಡ ಬಂದಿಲ್ಲ. ಬಂದೇ ಇಲ್ಲ ಗುರುಗಳೇ. ನಿನಗೆ ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ. ಗುರುಗಳೇ, ನನಗೆ ಯಾವಾಗ ಮತ್ತೆ ಯಾವ ಕನಸು ಬರುತ್ತೋ ಇದು ಯಾರು ತಿಳ್ಕೊಳಕ್ ಆಗ್ಲಿಲ್ಲ, ಮುಂದೆ ಕೂಡ ತಿಳ್ಕೊಳಕ್ ಆಗಲ್ಲ, ನಿಮ್ ಕೈಲೂ ಆಗಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿನಗೆ ಕನಸು ಬಿದ್ದಿದೆ. ಖಂಡಿತ ಬೀಳ್ಬೇಕು. ಗುರುಗಳೇ, ಇದೇ ತರ ಇನ್ನೂ ಎಷ್ಟೊತ್ತು ನಿಂತ್ಕೋಬೇಕು ಗುರುಗಳೇ? ಎಲ್ಲಿವರೆಗೂ ನಿನಗೆ ನಂಬಿಕೆ ಬರೋದಿಲ್ವೋ ಕನಸು ಬೀಳುತ್ತೆ ಅಂತ? ಈಗ ಅನುಭವ ಆಗ್ತಿದ್ಯಾ? ಆಗೋಯ್ತು ಗುರುಗಳೇ. ಕ್ಷಮಿಸಿ ಗುರುಗಳೇ, ಕ್ಷಮಿಸ್ಬಿಡಿ. ಎಲ್ಲ ಅರ್ಥ ಆಯ್ತು ಗುರುಗಳೇ. ನೀವ್ ಹೇಗೆ ಹೇಳ್ತಿರೋ ಅದೇ ತರನೇ ಮಾಡ್ತೀನಿ. ಕ್ಷಮಿಸಿ 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 ಗುರುಗಳೇ, ಕ್ಷಮಿಸ್ಬಿಡಿ. ಈಗ ನಿನಗೆ ಎಂತ ಕನಸು ಬೀಳುತ್ತೆ ಅಂದ್ರೆ ಅದನ್ನ ನಾನು ನಿನಗೆ ಹೇಳ್ತೀನಿ. ಮತ್ತೆ ನಾಳೆ ಆ ಕನಸನ್ನ ನೀನು ರಾಜರ ಸಮ್ಮುಖದಲ್ಲಿ ಹೇಳಬೇಕು. ಅರ್ಥ ಆಯ್ತಾ? ಅಥವಾ ಮತ್ತೆ ಈ ಆಸನದ ಮೇಲೆ? ಅರ್ಥ ಆಯ್ತು ಗುರುಗಳೇ. ಹೇಗ್ ನೀವ್ ಆದೇಶ ಕೊಡ್ತಿರೋ, ಹೇಗ್ ನೀವ್ ಹೇಳ್ತಿರೋ ಅದೇ ತರ ಎಲ್ಲ ಸ್ವಚ್ಛ ಮಾಡ್ತೀನಿ. ಈಗ ನಿನಗೆ ಎಂತ ಕನಸು ಬೀಳುತ್ತೆ ಅಂದ್ರೆ ಅದನ್ನ ನಾನು ನಿನಗೆ ಹೇಳ್ತೀನಿ. ಮತ್ತೆ ನಾಳೆ ಆ ಕನಸನ್ನ ನೀನು ರಾಜರ ಸಮ್ಮುಖದಲ್ಲಿ ಹೇಳಬೇಕು. ಮಂಗಳಿ ಸತ್ತಯ್ಯ, ಏನಾಯ್ತು ನಿನಗೆ? ನಿನ್ನ ಕೈಗಳೇಕೆ ನಡುಗುತ್ತಿವೆ? ಅದು ಅದು ಸ್ವಚ್ಛ ಮಾಡ್ಬಿಡ್ತೀನಿ. ಮಂಗಳಿ, ನಮಗೆಲ್ಲ ಗೊತ್ತು. ನಿನಗೇನೆನಿಸುತ್ತದೆ? ನಮಗೇನು ತಿಳಿಯುವುದಿಲ್ಲವೆಂದೇ? ಇಷ್ಟು ಕೆಟ್ಟದಾಗಿ ನೀನು ಎಂದೂ ಮೈ ಒತ್ತಿರಲಿಲ್ಲ. ನೀನು ಮೈ ಒತ್ತುತ್ತಿರುವುದರಿಂದ ನಮಗೆ ನೆಮ್ಮದಿ ಸಿಗುತ್ತಿಲ್ಲ, ನೋವಿನ್ನೂ ಹೆಚ್ಚಾಗುತ್ತಿದೆ. ಯಾವ ಚಿಂತೆಯಲ್ಲಿದೆಯಾ ಮಂಗಳಿ? ಏನು ಸಮಸ್ಯೆ ಮಂಗಳಿ? ಕ್ಷಮಿಸ್ಬಿಡಿ ಮಹಾರಾಜ. ಒಂದ್ ವೇಳೆ ನೀವು ನನ್ನ ಜೀವನಕ್ಕೆ ಅನ್ವಯತೆ ನೀಡುತ್ತಿದ್ದೀರಿ ಅಂದ್ಮೇಲೆ ನಾನು ನಿಮ್ಮ ಹತ್ರ ಒಂದು ವಿಚಾರ ನಿವೇದನೆ ಮಾಡ್ಬೇಕು ಅಂತಿದ್ದೀನಿ. ನಿರ್ಭೀತೆಯಿಂದ ಹೇಳು, ಏನು ಹೇಳಬೇಕು ನೀನು? ನಿನ್ನೆ ರಾತ್ರಿ ನನಗೆ ಮತ್ತೆ ಕನಸು ಬಂದಿತ್ತು ಮಹಾರಾಜ. ನಿನ್ನ ಕನಸುಗಳು ಸತ್ಯವಾಗುತ್ತದೆ. ಹೌದು ಹೌದು ಮಹಾರಾಜ. ಹೇಳು, ಹಾಗಾದರೆ ಏನು ಸ್ವಪ್ನ ಕಂಡೆ? ಮಹಾರಾಜ, ಈ ಸಲ ಕನಸು ನಿಮಗೆ ಸಂಬಂಧಪಟ್ಟಿದೆ. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ನಿಮ್ಮ ತಂದೆ ನರಸಿಂಹ ನಾಯಕರು ಸ್ವಯಂ ದರ್ಶನ ಕೊಟ್ಟಿದ್ರು ಮಹಾರಾಜ. ಅವರೇ ಖುದ್ದಾಗಿ ನನ್ನ ಕನಸಲ್ಲಿ ಬಂದಿದ್ರು. ರಾಮಕೃಷ್ಣಂಗೆ ಸಾಧ್ಯ ಆಗ್ತಿರೋದು ಏನೂ ಇಲ್ಲ. ಅವ್ರ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಹಾ, ಈಗ ಆಗುತ್ತದೆ ಪಂಡಿತ ರಾಮಕೃಷ್ಣನ ಅಗ್ನಿ ಪರೀಕ್ಷೆ. ಹಾ ಮಂಗಳಿ ಸತ್ತಯ್ಯ, ನೀವು ನಮ್ಮ
ಸಭೆಯ ಸದಸ್ಯರ ಮುಂದೆ ಹೇಳಿ ನೀವು ಕಂಡ ಕನಸು ಏನು ಎಂದು. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಮಹಾರಾಜರ ತಂದೆ ಸ್ವರ್ಗವಾಸವಾಗಿರೋ ನರಸಿಂಹ ನಾಯಕರು ಬಂದಿದ್ರು. ಅವರು ಸ್ವರ್ಗದಲ್ಲಿ ಸಂತೋಷವಾಗಿದ್ದಾರೆ. ಅವರು ಈ ರಾಜ್ಯದ ಎಲ್ಲ ಪ್ರಜೆಗಳಿಗೆ ದೀಪಾವಳಿಯ ಶುಭಾಶಯಗಳನ್ನ ತಿಳಿಸಿದ್ರು. ವಾಹ್ ಮಹಾರಾಜ್ರೆ, ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಅದು ಈ ವಿಷಯ ತಿಳಿದು ನಿಮ್ಮ ತಂದೆಯವರು ಅಲ್ಲಿ ಸಂತೋಷವಾಗಿದ್ದಾರೆ ಅಂತ ಅಲ್ವಾ? ಸಂತೋಷವಾಗಿದ್ದಾರೆ ತಾನೆ? ಹೌದು, ಆದರೆ ಏನೋ ಒಂದು ವಿಚಾರ ಅವ್ರಿಗೆ ಹಿಂಸೆ ಕೊಡ್ತಿದೆ, ಸತಾಯಿಸ್ತಿದೆ. ಏನ್ ಹಿಂಸೆ ಆಗ್ತಾ ಇದೆ? ಏನ್ ಹೇಳಿದ್ರು ಅವರು ನಿನಗೆ? ಸ್ವಚ್ಛ ಮಾಡ್ಬಿಡ್ತೀನಿ. ಪೂಜನೀಯ ನರಸನಾಯಕರೇ ಹೇಳಿದ್ರ ಸ್ವಚ್ಛ ಮಾಡೋದಕ್ಕೆ? ಇಲ್ಲ ಪಂಡಿತರೆ, ಇದನ್ನ ನಾನ್ ಹೇಳಿದ್ದು. ನಾನ್ ಹೇಳ್ದೆ ಮಹಾರಾಜ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ಸ್ವಚ್ಛ ಮಾಡ್ಬಿಡ್ತೀನಿ. ಮಂಗ್ಲಿ ಸತಯ್ಯ ಅವರು ಯಾವ ಸಮಸ್ಯೆ ಇದೆ ಅಂತ ಹೇಳಿದ್ರು? ಹೌದು, ಅವ್ರು ಹೇಳಿದ್ರು ಸಮಸ್ಯೆ ಇದೆ ಅಂತ. ಆದ್ರೆ ನಾನು ರಾಜ್ಯದಲ್ಲಿರೋ ವಿಶ್ವಾಸವಾದ ವ್ಯಕ್ತಿಗೆ ಮಾತ್ರ ಹೇಳ್ತೀನಿ. ಹಾಗಾದ್ರೆ ಕನಸು ನಿಮ್ಗೂ ಬಿತ್ತ? ಅಂದ್ರೆ ಸ್ವರ್ಗಸ್ಥರಾದ ನರಸನಾಯಕರು ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ಯಾರು ವಿಶ್ವಾಸವಾಗಿರ್ತಾರೋ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬಿಡಿ ಅಂತ. ನಮ್ಮ ಪ್ರಕಾರ ನಮ್ಮ ಸಹೋದರ ರಾಜಕುಮಾರ ಅಚ್ಯುತದೇವನಿಗಿಂತ ಹೆಚ್ಚು ವಿಶ್ವಾಸ ಪಾತ್ರರು ಯಾರು ಇರುತ್ತಾರೆ? ಆದ್ರೆ ಅವರು ಯಾವುದೋ ರಾಜ್ಯ ಕಾರ್ಯದ ಮೇಲೆ ನಗರಕ್ಕೆ ಹೋಗಿದ್ದಾರೆ. ಸ್ವಲ್ಪ ದಿನ ಅಲ್ಲೇ ಉಳ್ಕೋತಾರಂತೆ. ಕ್ಷಮಿಸಿ ಮಹಾಪ್ರಭು, ಆದ್ರೆ ಯಾವುದೋ ಒಂದು ಜೀವಂತ ಇರೋ ವ್ಯಕ್ತಿನ ಸ್ವರ್ಗಕ್ಕೆ ಕಳಿಸಿ ವಾಪಸ್ ಕರ್ಸ್ಕೊಳ್ಳೋದು ಹೇಗ್ ಸಾಧ್ಯ? ಈ ತರ ನಾನು ಕೇಳಲೂ ಇಲ್ಲ, ನೋಡೂ ಇಲ್ಲ. ಅರ್ಥಾತ್ ನೀವು ಹೇಳೋದೇನಂತ ಹೇಳಿದ್ರೆ ಮಂಗ್ಲಿ ಸತಯ್ಯ ಬೀಳೋಂತ ಕನಸುಗಳು ಸುಳ್ಳು ಅಂತ ಅಲ್ವಾ? ಇಲ್ಲ ಗುರುವರ್ಯ, ನಾನು ಇದನ್ ಕೇಳ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ಜೀವಂತವಾಗಿ ಸ್ವರ್ಗಕ್ಕೆ ಹೋಗೋದು ಅಸಂಭವ. ಮಹಾರಾಜೆ, ನಿಮ್ಮ ಪಿತಾಶ್ರೀಯವರು ಆದರಣೀಯ ಶ್ರೀ ನರಸ ನಾಯಕರವರು ಒಂದು ಸಮಸ್ಯೆಯಲ್ಲಿದ್ದಾರೆ. ಮತ್ತೆ ಪಂಡಿತ ರಾಮಕೃಷ್ಣನಿಗೆ ಈ ವಿಚಾರ ಗೊತ್ತಿಲ್ಲ. ಮತ್ತೆ ನಿಮ್ಮ ತಂದೆಯವರು ಎಂತ ಅತ್ಯುನ್ನತ ಶಕ್ತಿಯಾಗಿದ್ರು ಅಂತ, ಜನರ ಹಿತಕ್ಕಾಗಿ ಎಂತ ಕಲ್ಯಾಣ ಕಾರ್ಯಗಳನ್ನ ಮಾಡಿದ್ದಾರೆ, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಮತ್ತೆ ಇವತ್ತು ಅವರಿಗೆ ಒಂದು ಸಮಸ್ಯೆ ಅಂತ ಹೇಳಿದ್ಮೇಲೆ ನಾವೇನು ಮಾಡೋದಕ್ಕಾಗಲ್ವಾ ಮಹಾರಾಜರೇ? ಮಾಡುತ್ತೇವೆ, ಖಂಡಿತ ಮಾಡುತ್ತೇವೆ ಗುರು. ನಮ್ಮ ಸ್ವರ್ಗೀಯ ತಂದೆಯವರು ಸ್ವರ್ಗದಲ್ಲಿ ವ್ಯಥೆಯಿಂದ ಇದ್ದು ನಾವು ಅವರಿಗೆ ಏನು ಮಾಡದೇ ಇರುವುದು ಅಸಾಧ್ಯವು. ನಾವು ಮಾಡುತ್ತೇವೆ, ಖಂಡಿತ ಮಾಡುತ್ತೇವೆ. ಆದರೆ ಪ್ರಶ್ನೆ ಏನೆಂದರೆ, ಒಬ್ಬ ಜೀವಂತ ವ್ಯಕ್ತಿ ಸ್ವರ್ಗಕ್ಕೆ ಹೇಗೆ ಹೋಗಬಹುದು ಎಂದು. ಪಂಡಿತ ರಾಮಕೃಷ್ಣ, ನಾವು ನಿಮ್ಮಿಂದ ಕೇಳಲು ಇಚ್ಛಿಸುತ್ತೇವೆ, ನೀವು ಈ ವಿಷಯದಲ್ಲಿ ಏನು ಹೇಳುತ್ತೀರಾ ಎಂದು. ಮಹಾಪ್ರಭು, ಹೀಗಂತ ಆಗೋಕ್ ಸಾಧ್ಯನೇ ಇಲ್ಲ. ಮತ್ತೆ ಪ್ರಕೃತಿ ನಿಯಮದ ವಿರುದ್ಧ ಕೂಡ ಸಾಧ್ಯ ಇದೆ ಮಹಾರಾಜರೇ. ಒಬ್ಬ ತಾಂತ್ರಿಕ ಅವನ ತಂತ್ರ ಶಿಕ್ಷೆಯಿಂದ ಇದನ್ನ ಮಾಡಬಹುದು. ಅವನ ಹೆಸರು ತಾಂತ್ರಿಕ ಆತ್ಮಸ್ವಾಮಿ. ಆತ್ಮಸ್ವಾಮಿ? ಯಾಕೆ, ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಆಶ್ಚರ್ಯ ಆದ್ರಿ? ನಿಮಗೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಆಚಾರ್ಯರೇ, ನಾನ್ ಕೇವಲ ಇಷ್ಟೇ. ನೀವು ಹೇಳ್ತಾನೇ ಇರಿ. ನಿಮ್ಮ ಪ್ರತಿಯೊಂದು ಮಾತನ್ನು ಟಿಪ್ಪಣಿ ಮಾಡ್ಕೊಳ್ಳುವಂಥದ್ದು ನಮಗೆ ಅವಶ್ಯಕತೆ ಇದೆ. ಮಾಡ್ರೋ ಟಿಪ್ಪಣಿ, ಹೇಳಿ, ನೀವು ಹೇಳಿ. ಗುರುವರ್ಯರೇ, ನೀವು ಮಾಂತ್ರಿಕ ಆತ್ಮಸ್ವಾಮಿಯ ಬಗ್ಗೆ ಹೇಳುತ್ತಿದ್ದೀರಿ, ಹೇಳಿ. ಅವರು ಮಹಾನ್ ಸಿದ್ಧಿ ಪುರುಷರು. ಅವರು ಪುರುಷರಲ್ಲ, ಮಹಾತ್ಮರು. ನಾವು ವಿಚಾರ ಮಾಡಿದ್ವಿ. ಪ್ರತಿದಿನ ಅವರನ್ನ ನಾನು ರಾಜಪುರೋಹಿತ ತಥಾಚಾರ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಅವರು ವಿಶೇಷರೇ ಅಲ್ವೇ? ಹಾ ಗುರುಗಳೇ, ನಮಗೆ ಅರ್ಥವಾಗುತ್ತದೆ. ಮಹಾರಾಜರು ಪರಕಾಯ ಪ್ರವೇಶ ಮಾಡಬಲ್ಲರು. ಶರೀರದಿಂದ ಆತ್ಮವನ್ನು ಬೇರ್ಪಡಿಸುವಲ್ಲಿ ಸಿದ್ಧಹಸ್ತರು. ಯಾವುದೇ ಮನುಷ್ಯರನ್ನ ಸ್ವರ್ಗಕ್ಕೆ ಕಳಿಸಬಹುದು, ಮತ್ತೆ ಅಲ್ಲಿಂದ ವಾಪಸ್ ಕೂಡ ಕರೆಸ್ಕೋತಾರೆ. ಹಾಗಾದರೆ ಈಗಿಂದೀಗಲೇ ಮಾಂತ್ರಿಕ ಆತ್ಮಸ್ವಾಮಿಯವರನ್ನು ನಮ್ಮ ದರ್ಬಾರಿಗೆ ಕರೆದುಕೊಂಡು ಬನ್ನಿ. ಮಹಾರಾಜರೇ, ನಮ್ಮೆಲ್ಲರ ಸೌಭಾಗ್ಯದಿಂದ ತಾಂತ್ರಿಕ ಆತ್ಮಸ್ವಾಮಿ ಅವರು ಈಗಾಗಲೇ ವಿಜಯನಗರದಲ್ಲೇ ವಾಸವಾಗಿದ್ದಾರೆ. ನಾನಂತೂ ಅವರನ್ನ ಮುಂದಿನ ಭೋಜನಕ್ಕಾಗಿ ಆಮಂತ್ರಣ ಕೂಡ ಕೊಟ್ಟಿದ್ದೀನಿ. ಅದ್ಭುತ ಆಚಾರ್ಯರೇ, ಅದ್ಭುತ. ಹಾಗಾದರೆ ಮಾಂತ್ರಿಕ ಆತ್ಮಸ್ವಾಮಿಯವರನ್ನು ಶೀಘ್ರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿ. ಹಾ ಮಹಾರಾಜರೇ. ರಾಮ, ಮೊದ್ಲು ಸ್ವಪ್ನ ಬೀಳತ್ತೆ, ತಕ್ಷಣ ತಾಂತ್ರಿಕರು ವಿಜಯನಗರಕ್ಕೆ ಬರ್ತಾರೆ. ಈ ಸಂಚು ಯಾಕೋ ವಿಚಿತ್ರ ಅನ್ನಿಸ್ತಾ ಇಲ್ವಾ? ನೀನ್ ಹೇಳೋದು ಸರಿ ಬಂತು. ಖಂಡಿತವಾಗ್ಲೂ ಏನೋ ತೊಂದರೆ ಇದೆ. ಆದ್ರೆ ನನಗಿದು ಅರ್ಥ ಆಗ್ತಿಲ್ಲ, ಅದ್ ಯಾವ ಪ್ರಪಂಚ ಅಂತ. ಏನೋ ತೊಂದರೆ ಇಲ್ಲ, ನೋಡೇ ಬಿಡೋಣ ಆ ತಾಂತ್ರಿಕ ಆತ್ಮಸ್ವಾಮಿನ. ಆಗ ಎಲ್ಲನೂ ಗೊತ್ತಾಗುತ್ತೆ.
ಅಮರವಾಗಿದೆ. ಮಾನ್ಯರೇ, ನಿಮಗೆ ನಮ್ಮ ದರ್ಬಾರಿಗೆ ಸ್ವಾಗತ. ನಿಮ್ಮ ಈ ಉಪಸ್ಥಿತಿಯಿಂದ ನಾವು ಪ್ರಸನ್ನರಾಗಿದ್ದೇವೆ. ದಯಮಾಡಿಸಿ ಆತ್ಮಸ್ವಾಮಿ. ನಿನ್ನ ಪಾಪಗಳ ಪ್ರಾಯಶ್ಚಿತ್ತಗಳು ಅಷ್ಟು ಸರಳವಲ್ಲ. ನಿನ್ನ ಪಾಪದ ದಂಡನೆಗಳನ್ನ ನೀನು ಅನೇಕ ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತೆ. ಓಡೋಗು ಓಡೋಗು ಕಪಟಿ. ಪ್ರಸ್ಥಾನ ಮಾಡಿ ಗುರುಗಳೇ, ಇಲ್ದೇ ಹೋದ್ರೆ ಈ ಹುಚ್ಚ ನಿಮ್ ಮೇಲೆ ಆಕ್ರಮಣ ಮಾಡ್ಬಿಡ್ತಾನೆ. ಒಳ್ಳೇದಾಯ್ತು ಓಡ್ ಹೋದ. ಇಲ್ದೆ ಹೋದ್ರೆ ಇವನ್ನ ನನ್ನ ಕಳಶದಲ್ಲಿ ಶಾಶ್ವತವಾಗಿ ಬಂದಿ ಮಾಡ್ಬಿಡ್ತಿದ್ದೆ. ಆದ್ರೆ ನಮ್ ಗುರುಗಳಂತೂ ಇಲ್ಲೇ ಇದ್ದಾರಲ್ವಾ? ಅರೆ ಮೂರ್ಖ, ಇವರಂತೂ ಮಹಾಜ್ಞಾನಿ ತಥಾಚಾರ್ಯರು. ಪ್ರಣಾಮ ಗುರುಗಳೇ. ಗುರುಗಳೇ, ನಿಮ್ ಬಗ್ಗೆ ಅಲ್ಲ, ನಾನಿಲ್ಲಿ ಸುತ್ತಾಡ್ತಿರುವಂತ ದುರಾಸೆ ಆತ್ಮಗಳ ಬಗ್ಗೆ ಮಾತಾಡ್ತಿದ್ದೆ. ಇವ್ರುಗಳು ನನ್ನನ್ನ ಕೋಪಿಸಿದ್ದ. ಆತ್ಮವು ಅಮರ. ಮೊದ್ಲೇ ಹೇಳ್ಬೇಕಾಗಿತ್ತಾನೆ. ಮಹಾರಾಜ್ರೆ, ಇವರಿಗೆ ಆತ್ಮಗಳು ಕಣ್ಣಿಗೆ ಕಾಣ್ತವೆ. ಇವರು ಆತ್ಮದೊಂದಿಗೆ ಮಾತನಾಡ್ತಿರ್ತಾರೆ. ತಾಂತ್ರಿಕರೇ, ನಾವು ಒಬ್ಬ ವ್ಯಕ್ತಿಯನ್ನ ಮೇಲೆ ಸ್ವರ್ಗ ಕಳಿಸ್ಬೇಕು, ಮತ್ತೆ ಅವನ್ನ ಪುನಃ ವಾಪಸ್ ಧರೆಗೆ ಇಳಿಸ್ಬೇಕು. ಮತ್ತೆ ಇದು ಸಾಧ್ಯವಿದೆಯಾ? ನಮಗೆ ಯಾವುದು ಅಸಂಭವವಲ್ಲ. ಈ ಸ್ವರ್ಗ, ಭೂಮಿ, ಆಕಾಶವೆಲ್ಲ ಬರೀ ಮಾಮೂಲಿ ಜನರಿಗಷ್ಟೇನೆ. ನಾವು 3 ಲೋಕದಲ್ಲೂ ಚಲಿಸುತ್ತೇವೆ. ನಮಗೆ ನೆನಪಿದೆ, ಮಹಾರಾಜರ ತಂದೆ ನರಸನಾಯಕರು ಸ್ವರ್ಗದಲ್ಲಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅವ್ರಿಗೋಸ್ಕರನೇ ಒಬ್ಬ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕಳುಹಿಸಿ ಮತ್ತೆ ಭೂಮಿಗೆ ಕರೆತರಬೇಕು. ಅಷ್ಟೇ ತಾನೇ? ಕ್ಷಮಿಸಿ ಮಾನ್ಯವರಿಯರೇ, ಆದ್ರೆ ಆಚಾರ್ಯರು ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ? ಆದ್ರೂ ನಿಮ್ಗೆ ಅದ್ರ ಬಗ್ಗೆ ಹೇಗ್ ಗೊತ್ತಾಯ್ತು? ಮೂರ್ಖ, ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ಇರು, ನಿನ್ನನ್ನ ಇವತ್ತು ಶಾಶ್ವತವಾಗಿ ಬಂದಿ ಮಾಡ್ತೀನಿ. ಬಂದ್ಬಿಡು, ಇದ್ರೊಳಗಡೆ ಹೋಗ್ಬಿಡು. ನಾನ್ ನಿನಗೆ ಆದೇಶ ಕೊಡ್ತೀನಿ. ರಾಮ, ಹೋಗು, ಕರೀತಿದ್ದಾರೆ. ಕ್ಷಮಿಸಿ, ನಾನಂತೂ ಈ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಹೇಗ್ ಒಳಗೆ ಹೋಗಕ್ಕಾಗತ್ತೆ? ಈ ಅಲೆಮಾರಿ ಆತ್ಮಗಳನ್ನ ಸುಮ್ನೆ ಹಾಗೆ ಓಡಾಡಕ್ ಬಿಟ್ರೆ ತುಂಬಾನೇ ಅಪಾಯಕಾರಿ. ನೀವೇನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ನಾನಾ? ಇಲ್ಲ, ನಾನಂತೂ ನಿಮ್ಗೆ ಜೈ ಅಂತ ಹೇಳ್ತಿದ್ದೆ. ಆತ್ಮಸ್ವಾಮಿಗೆ ಜೈ, ಆತ್ಮಸ್ವಾಮಿಗೆ ಜೈ ಅಷ್ಟೇ. ವಾ, ನೀವಂತೂ ಅಂತರ್ಯಾಮಿಗಳು. ನೀವಂತೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಹಾರಾಜರ ತಂದೆಯವರು ಸಮಸ್ಯೆಯಲ್ಲಿದ್ದಾರೆ ಅಂತ. ಆಶ್ಚರ್ಯ, ಆಶ್ಚರ್ಯ. ನಾವು ಮಹಾಕಾಲನ ಸೇವಕ, ನಮಗೆ ಎಲ್ಲವೂ ಗೊತ್ತಿರುತ್ತೆ. ಆದ್ರೆ ಯಾರನ್ನಾದ್ರೂ ಸ್ವರ್ಗ ಕಳಿಸೋ ಅವಶ್ಯಕತೆ ಏನಿದೆ? ಸ್ವತಃ ಸ್ವರ್ಗವಾಸಿಯಾದ ನರಸನಾಯಕರನ್ನ ಯಾಕೆ ಕೇಳಬಾರ್ದು? ಅಸಂಭವ ಇದು. ನಾವೀಗ ಕಾಲಕಪಾಲ ಕ್ರಿಯೆಯಲ್ಲಿ ವ್ಯಸ್ತವಾಗಿದ್ದೇವೆ. ಮತ್ತೆ ಆ ಕ್ರಿಯೆಯನ್ನು ಮಧ್ಯದಲ್ಲೇ ಬಿಡುವುದಕ್ಕಾಗೋದಿಲ್ಲ. ಕಾಲಾಂತರ ಕಾಲ ಪ್ರಕ್ರಿಯೆಯಲ್ಲಿ ಸಂಭವವಿದೆ. ಆದರೆ ಇಂಥ ಶಕ್ತಿಗಳು ಕೇವಲ ಅಮಾವಾಸ್ಯೆಯಲ್ಲೇ ಸಕ್ರಿಯಗೊಳ್ಳುತ್ತೆ. ಆತ್ಮಸ್ವಾಮಿಯವರೇ, ಈ ಪ್ರಕ್ರಿಯೆಯನ್ನು ಯಾವ ರೀತಿ ಸಂಪೂರ್ಣಗೊಳಿಸುವುದು ಹೇಳಿ ನಮಗೆ. ಮಹಾರಾಜರೇ, ನಾನು ಅಮಾವಾಸ್ಯೆ ರಾತ್ರಿಯಲ್ಲಿ ಮಂತ್ರವನ್ನು ಹಾಕಿರುವ ಮರಗಳನ್ನೇ ಚಿತೆಯಲ್ಲಿ ಬಳಸ್ತೀನಿ. ಮತ್ತೆ ಅದಾದ ನಂತರ ಸ್ವರ್ಗಕ್ಕೆ ಕಳಿಸುವಂತ ವ್ಯಕ್ತಿಯನ್ನ ಅದ್ರ ಮೇಲೆ ಕೂರಿಸ್ತೀನಿ. ಮತ್ತೆ ನನ್ನ ಶಕ್ತಿಗಳ ಮೂಲಕ ಅಗ್ನಿಯನ್ನು ಪ್ರಜ್ವಲಿತಗೊಳಿಸ್ತೀನಿ. ಮತ್ತೆ ಆ ವ್ಯಕ್ತಿ ಸೂಕ್ಷ್ಮವಾಗಿ ವಿಲೀನವಾಗಿಬಿಡ್ತಾನೆ. ಅಂತಂದ್ರೆ ಅವ್ರು ಹೋಗ್ಬಿಡ್ತಾರಾ? ಮೂರ್ಖ, ನಮಗೆ ಇಂಥ ಪ್ರಶ್ನೆನಾ? ಭೂತಗಳ ಜೊತೆ ಮಾತಾಡ್ತಿದ್ದೀರಾ ಅಲ್ವಾ? ಅರೆ, ನಿನ್ ಜೊತೆ ಮಾತಾಡ್ತಿದ್ದೀನಿ. ಅಗ್ನಿ ಇರತ್ತೆ, ಆದ್ರೆ ವ್ಯಕ್ತಿ ಸುಡೋದಿಲ್ಲ. ಆ ವ್ಯಕ್ತಿಗೆ ಏನೂ ಆಗೋದಿಲ್ಲ. ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಸುರಕ್ಷಿತವಾಗಿ ಹಿಂತಿರುಗಿ ಬರ್ತಾನೆ. ತಾಂತ್ರಿಕರೇ, ನಿಮ್ಮ ದೃಷ್ಟಿಯಿಂದ ಈ ಕಾರ್ಯಕ್ಕಾಗಿ ಯಾರು ಉತ್ತಮ ಅಂತೀರಾ?
ನಕ್ಷತ್ರದ ಅನುಸಾರ ಕೇವಲ ತುಲಾ ರಾಶಿ ಮಾತ್ರ ಈ ಅಮಾವಾಸ್ಯದ ರಾತ್ರಿಯಲ್ಲಿ ಸ್ವರ್ಗಕ್ಕೆ ಹೋಗಬಹುದು. ತುಲಾರಾಶಿನ ಅಂದ್ರೆ ತಾ ಮತ್ತೆ ರಾ ಅಕ್ಷರದ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬಹುದು. ಇದಂತೂ ನನ್ನ ಹೆಸರೇ. ಈ ಸಮಸ್ಯೆ ನಾನ್ ಸಿಕ್ಕಾಕೊಳ್ತಿದ್ದೀನಿ. ಯೋತ್ಸು ರಾಮ, ಏನಾದ್ರೂ ಯೋತ್ಸು. ತಾತಾಚಾರ್ಯರದೇ ಆಗತ್ತೆ. ತಥಾಚಾರ್ಯ ಯಾಕೆ? ರಾಯಿಂದ ರಾಮಕೃಷ್ಣನು ಆಗ್ತಾನೆ. ಆದ್ರೆ ನನ್ಕಿಂತ ನೀವು ದೊಡ್ಡ ಜ್ಞಾನಿ, ಪ್ರಚಂಡ ಪಂಡಿತರು, ಶಾಸ್ತ್ರಗಳ ಜ್ಞಾನಿ. ಅಲ್ಲಿ ಹೋಗಿ ನನ್ನ ಶಾಸ್ತ್ರಗಳ ಜ್ಞಾನವನ್ನ ಎಲ್ಲಿ ತೋರಿಸ್ಬೇಕಾಗಿದೆ? ಅಲ್ಲಿ ಹೋಗೋದು, ಮಹಾರಾಜರ ತಂದೆಯವರ ಭೇಟಿ ಮಾಡೋದು, ಸಮಸ್ಯೆನ ತಿಳ್ಕೊಂಡು ವಾಪಸ್ ಬರೋದು. ತಾಯಿಂದ ತಿಮ್ಮರಾಸು, ಇದು ಆಗತ್ತೆ ಅಂದ್ರೆ ಮಹಾಮಂತ್ರಿಗಳು ಕೂಡ ಸ್ವರ್ಗಕ್ಕೆ ಹೋಗಿ ಬರಬಹುದಲ್ಲ. ರಾಶಿಗಳ ಅನುಸಾರ ಕ ಹೆಸರಿನ ವ್ಯಕ್ತಿ ಕೂಡ ಸ್ವರ್ಗಕ್ಕೆ ಹೋಗಿ ಬರಬಹುದು. ಕ ಹೆಸರಿಂದ ಕೃಷ್ಣದೇವರಾಯರ ಹೆಸರು ಕೂಡ ಇದೆ. ಬೇಡ ಬೇಡ, ಮಹಾರಾಜರು ಹೇಗೆ ಹೋಗಕ್ಕಾಗುತ್ತೆ? ಮಹಾರಾಜರು ಹೋಗಕ್ಕಾಗಲ್ಲ. ರಾಜಹೀನ ರಾಜ್ಯದಲ್ಲಿ ದೇಶದ್ರೋಹಿಗಳ ಸಮಸ್ಯೆ ಕಾಡಕ್ ಶುರುವಾಗುತ್ತೆ. ಹಾ ಗುರುಗಳೇ, ಹಾಗೂ ನೀವು ಕೂಡ ರಾಜ ದರ್ಬಾರಿನ ರಾಜಗುರುಗಳು. ಪ್ರತಿ ಕ್ಷಣವೂ ನಿಮ್ಮ ಅವಶ್ಯಕತೆಯೂ ಬರುತ್ತದೆ. ನೀವು ಅಲ್ಲಿಗೆ ಹೋಗಬೇಕಾಗಿ ಬರುತ್ತದೆ. ಹೌದು ಮಹಾರಾಜ್ರೆ, ಹೌದು. ಮತ್ತೆ ಹಾ ಮಹಾರಾಜ್ರೆ, ಮಹಾಮಂತ್ರಿಗಳು ರಾಜ್ಯದ ವ್ಯವಸ್ಥೆಗಳನ್ನ ಸುಸಜ್ಜಿತವಾಗಿ ನಡೆಸೋದಕ್ಕೆ ಮಹಾಮಂತ್ರಿಗಳು ಬೇಕೇ ಬೇಕು. ಅವರು ಹೋಗಕ್ಕಾಗಲ್ಲ. ರಾಮ, ಸ್ವರ್ಗವಾಸಿ ಆಗೋದಕ್ ತಯಾರಾಗಿರು. ನಾನ್ ತಯಾರಿ. ಕೇಳಿದ್ರ ನೀವು? ಪಂಡಿತ ರಾಮಕೃಷ್ಣ ಸ್ವಯಂ ಆಗಿ ಹೇಳ್ತಾ ಇದ್ದಾರೆ ಅವ್ರು ಹೋಗೋದಕ್ಕೆ ಸಿದ್ಧ ಅಂತ. ನಾನು ಯಾವಾಗ ಹೇಳಿದೆ? ಈಗ ಹೇಳಿದ್ರಲ್ಲ. ಹೇಳಿಲ್ಲ. ಈಗ ಹೇಳಿದ್ರಿ. ಕೇಳಿಸ್ಕೊಂಡಿದ್ದೀರಾ? ನಾನು ಹತ್ರ ಹೇಳಿದಲ್ಲ. ಈಗ ಹೇಳಿದ್ರಿ. ಆಚಾರ್ಯರು ನಾನು ನೀವು ಹೇಳಿದ್ರಿ. ನನ್ನನ್ನ ಕ್ಷಮಿಸಿ ಮಹಾರಾಜ್ರೆ. 4 ವ್ಯಕ್ತಿಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಹೋಗ್ಬೇಕು ಅಂದ್ರೆ ಈ ಕಾರ್ಯಕ್ರಮವನ್ನ ಚೀಟಿ ಮೂಲಕ ನಿರ್ಧಾರ ಮಾಡ್ಬೋದಲ್ವಾ? ಯಾರ ಹೆಸರು ಚೀಟಿನಲ್ಲಿ ಬರುತ್ತೋ ಅವರು ಸ್ವರ್ಗವಾಸಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಯಾಕೆ? ಅದರ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇದೆ ಗುರುಗಳೇ, ಅವಶ್ಯಕತೆ ಇದೆ. ಯಾವುದೇ ಕಾರ್ಯವಾದರೂ ನ್ಯಾಯಬದ್ಧವಾಗಿರಬೇಕು. ನಾಳೆ ರಾಜ ದರ್ಬಾರಿನಲ್ಲಿ ಈ ಕಾರ್ಯವು ಸಂಪೂರ್ಣವಾಗುತ್ತದೆ. 4 ಚೀಟಿಗಳನ್ನು ತೆಗೆಯಲಾಗುವುದು, ಹಾಗೂ ಅದರಲ್ಲಿ ಯಾರ ಹೆಸರು ಬರುವುದೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ. ಇದರಲ್ಲಿ ನಾನು ಸಿಕ್ಕಾಕೋಬಹುದು. ಏನ್ ಮಾಡೋದು? ಹೇಗೆ ಮಾಡಿದ್ರು ಚೀಟಿಲಿ ಪಂಡಿತ ರಾಮಕೃಷ್ಣನ ಹೆಸರೇ ಬರಬೇಕು. ಗುರುಗಳೇ, ಈ ಒಳ್ಳೆ ಅವಕಾಶನ ಉಪಯೋಗಿಸ್ಕೊಂಡು ನೀವೇ ಸ್ವರ್ಗಕ್ಕೆ ಹೋಗಿ ಬರ್ಬೋದಲ್ಲ. ಗುರುಗಳೇ, ಪ್ರಜೆಗಳ ಹೇಳಿಕೆಯ ಪ್ರಕಾರ ಏನು ಅಂದ್ರೆ ನೀವು ಮಾಡ್ತಿರೋ ಕರ್ಮಗಳಿಗೆ ನಿಮ್ಮ ಜಾಗ ನರಕದಲ್ಲೇ ಇರೋದು. ಆದ್ರೆ ಈಗ ನಿಮ್ಗೆ ಸ್ವರ್ಗಕ್ಕೆ ಹೋಗೋ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಅವಕಾಶನ ಬಿಡ್ಬೇಡಿ ಗುರುಗಳೇ. ಹಾ, ಬೇಗ ಹೋಗಿ. ಬನ್ನಿ ಇಲ್ಲಿ. ದಣಿ ಮಣಿ ಸರಿಯಾಗಿ ಹೇಳ್ತಿದ್ದಾರೆ ಸ್ವಾಮಿ. ನೀವು ಅಜೇಯರು, ಅಜೇಯ ಅಮರರು, ನೀವು ಅಂತರ್ಯಾಮಿ. ಸ್ವರ್ಗಕ್ಕೆ ನೀವೇ ಹೋಗ್ಬೇಕು. ಗುರುಮಾತೆ ಸರಿಯಾಗಿ ಹೇಳ್ತಿದ್ದಾರೆ. ಎಂತ ಹೆಂಡ್ತಿ ನೀನು? ನಿನ್ನ ಗಂಡನನ್ನ ಸ್ವರ್ಗವಾಸಿ ಮಾಡ್ಬೇಕು ಅಂತಿದ್ಯಾ? ಸ್ವಾಮಿ, ನಿಮ್ಮ ಕಾರಣದಿಂದಾನೇ ಈ ಪ್ರಪಂಚ ಸ್ವರ್ಗ ಆಗಿರೋದು. ಸ್ವರ್ಗವಾಸಿ ಆಗೋದಕ್ಕೆ ಸರ್ವಪ್ರಥಮವಾಗಿ ಅಧಿಕಾರ ಇರೋದು ನಿಮ್ಗೆ. ಭಾಗ್ಯವತಿ, ಭಾಗ್ಯವತಿ, ಭಾಗ್ಯವತಿ. ಈ ಭೂಮಿ ಮೇಲೆ ಇನ್ನೂ ನಾನು ಬಹಳ ಕಾರ್ಯಗಳು ಮಾಡೋದಿದೆ. ನಾನು ಸ್ವರ್ಗಕ್ಕೆ ಹೋಗುವಂತ ಸಮಯ ನನಗಿನ್ನೂ ಇಲ್ಲ. ಈಗ ನೀವು ಒಂದು ಕೆಲಸ ಮಾಡಿ, ಹೋಗಿ ಹೋಗಿ ಇಲ್ಲಿರೋ ಅತಿಥಿಗಳಿಗೆಲ್ಲ ಭೋಜನದ ವ್ಯವಸ್ಥೆ ಮಾಡಿ. ಅಪ್ಪಣೆ ಸ್ವಾಮಿ. ಮತ್ತೆ ನೀನು ನನ್ನ ಜೀವನ ಅಸ್ತವ್ಯಸ್ತ ಮಾಡ್ಬಿಟ್ಟಿದ್ಯಾ ನೀನು. ಈ ತುಲಾರಾಶಿ ಹೆಸರನ್ನು ತರುವಂತ ಅಗತ್ಯ ಏನಾಯ್ತು? ನಾನಂತೂ ಆ ರಾಮಕೃಷ್ಣನನ್ನು ತಗ್ಲಾಕ್ಸೋದಕ್ಕೋಸ್ಕರನೇ ತುಲಾರಾಶಿ ಹೆಸರು ಹೇಳಿದೆ. ಆದ್ರೆ ನನಗ್ ನೆನ್ಪಿರ್ಲಿಲ್ಲ ನೀವು ಕೂಡ ತುಲಾರಾಶಿಯವರು ಅಂತ. ಮಹಾರಾಜರ ಹೆಸರು ಯಾಕೋ ತಗೊಂಡೆ? ಅದಂತೂ ಹಾಗೆ ಬಾಯಿಂದ ಹೊರಬಿತ್ತು. ನಾನ್ ಅನ್ಕೊಂಡೆ ನನ್ನ ಗ್ರಹ ನಕ್ಷತ್ರಗಳ ಜ್ಞಾನದಿಂದ ಅವರನ್ನ ಪ್ರಭಾವಿತಗೊಳಿಸಬಹುದು ಅಂತ. ಗೊತ್ತವಾಲ ಆಚಾರ್ಯ, ಈ ಭೂಮಿ ತಲೆ ಕೆಳಗಾದ್ರೂ ಸರಿ, ಆ ಚೀಟಿಯಲ್ಲಿ ಪಂಡಿತ ರಾಮಕೃಷ್ಣನ ಹೆಸರೇ ಬರಬೇಕು. ನೀವು ನಿಶ್ಚಿಂತರಾಗಿ, ಹೆಸರು ರಾಮಕೃಷ್ಣಂದೇ ಬರುತ್ತೆ. ಮಹಾರಾಜರ ಆದೇಶದ ಅನುಸಾರ 4 ಚೀಟಿಗಳನ್ನ ಸಿದ್ಧಪಡಿಸಲಾಗಿದೆ.
ಅದರಲ್ಲಿ ಒಂದು ನಂದು, ಇನ್ನೊಂದು ಮಹಾರಾಜರದ್ದು, ಮತ್ತಾಮೇಲೆ ಆಚಾರ್ಯ ತಾತಾಚಾರ್ಯರದ್ದು ಮತ್ತು ಪಂಡಿತ ರಾಮಕೃಷ್ಣರದ್ದಿದೆ. ಯಾವ ಚೀಟಿಯನ್ನ ಎತ್ತುತ್ತಾರೋ ಅವರು ನಮ್ಮ ಸ್ವರ್ಗಸ್ಥರಾದ ಮಹಾರಾಜರ ತಂದೆ ಶ್ರೀ ನರಸನಾಯಕರನ್ನ ಭೇಟಿ ಮಾಡಿ ಸಮಸ್ಯೆನ ತಿಳ್ಕೊತಾರೆ. ಮತ್ತಾಮೇಲೆ ಇದಕ್ಕೆ ಪರಿಹಾರನ ಹುಡುಕ್ಬೋದು. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಈ ಸ್ವರ್ಣ ಕಲಶದಲ್ಲಿ ಎಲ್ಲರ ಹೆಸರ ಚೀಟಿಗಳಿದೆ. ಸ್ವಯಂ ಆಚಾರ್ಯ ತಥಾಚಾರ್ಯರು ಈಗ ಚೀಟಿಯನ್ನು ತೆಗಿತಾರೆ. ಗುರುಗಳೇ, ಹಾ ಮಹಾರಾಜ್ರೆ. ಮಹಾಪ್ರಭು, ನೀವು ಆಜ್ಞೆ ಕೊಡೋದಾದ್ರೆ ಎಲ್ಲರಿಗಿಂತ ಮೊದ್ಲು ಪತ್ರ ತೆಗಿತೀನಿ. ಯಾಕೆ? ನಾವ್ಯಾಕೆ ಬೇಡ? ಆಚಾರ್ಯರೇ, ನಿಯಮದ ಪ್ರಕಾರ ಪತ್ರನ ಯಾರು ಬರೀತಾರೋ ಅವ್ರ ಬದಲು ತೆಗೆಯೋ ಹಾಗಿಲ್ಲ. ಅದು ಅಲ್ದೆ ನಿಮ್ಮಂತ ಮಹಾನ್ ವ್ಯಕ್ತಿಗಳಿಗೆ ನಿಯಮದ ವಿರುದ್ಧ ಹೇಗ್ ಕಾರ್ಯ ಮಾಡಕ್ ಬಿಡಕ್ಕಾಗತ್ತೆ? ಸರಿಯಾದ ಮಾತು ಗುರುಗಳೇ. ಪಂಡಿತ ರಾಮಕೃಷ್ಣ, ಈ ಕಾರ್ಯವು ನೀವೇ ಮಾಡಿ. ಧನ್ಯವಾದ ಮಹಾಪ್ರಭು. ರಾಮ, ಇದರಲ್ಲಿ ನಿನ್ ಹೆಸರೇನಾದ್ರೂ ಇದ್ರೆ? ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ನೀವು? ಅದು ಇನ್ನೊಂದ್ಸಲ ಪತ್ರಗಳನ್ನೆಲ್ಲ ಮಿಶ್ರಣ ಮಾಡ್ತಾ ಇದ್ದೀನಿ ಪ್ರಭು. ನಿನಗ್ ನೀನೇ ಸ್ವತಃ ಮತ್ತೆ ನನ್ಗೂ ಕೂಡ ದೌರ್ಭಾಗ್ಯಶಾಲಿ. ಇದ್ರಲ್ಲಿ ನೋಡಿದ್ರೆ ನಿಂದೇ ಹೆಸರಿದೆ. ಪಂಡಿತ ರಾಮಕೃಷ್ಣ, ಯಾರ ಹೆಸರಿದೆ ಚೀಟಿಯಲ್ಲಿ? ನನ್ನ ಹೆಸರೇ ಇದೆ ಮಹಾಪ್ರಭು. ಈಗ ಹೇಗೆ ಹೊರಬರುತ್ತೀರಾ ಸಮಸ್ಯೆಯಿಂದ ಪಂಡಿತ ರಾಮಕೃಷ್ಣ? ಈಗೇನ್ ಮಾಡೋದು ರಾಮ? ಈಗ ನಿನ್ ಜೊತೆಗೆ ನಾನು ಕೂಡ ಸ್ವರ್ಗಕ್ಕೆ ಬರ್ಬೇಕು ಅನ್ಸತ್ತೆ. ಮಹಾಪ್ರಭು, ನಾನೊಂದ್ಸಲ ಎಲ್ಲ ಪತ್ರಗಳನ್ನು ನೋಡ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ? ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಗುರುಗಳೇ, ನಾವು ಪಂಡಿತ ರಾಮಕೃಷ್ಣರ ಈ ಇಚ್ಛೆಯನ್ನು ಗೌರವಿಸಬೇಕು. ಆಗ್ಲಿ ಮಹಾರಾಜ. ನೋಡಿ, ನೋಡ್ಕೊಳ್ಳಿ ಹೋಗಿ, ನಿಮ್ ಸಂತೋಷ ನೋಡಿ ಹೋಗಿ. ಧನ್ಯವಾದ. ಇಲ್ಲಿ 4 ಚೀಟಿಗಳಲ್ಲಿ ಪಂಡಿತ ರಾಮಕೃಷ್ಣನ ಹೆಸರಿದೆ. ಯಾವುದೇ ಚೀಟಿನ ತೆಗೆದ್ರು ಅವನು ಪಂಡಿತ ರಾಮಕೃಷ್ಣನ ಹೆಸರೇ ಬರುತ್ತೆ. ದನಿಮನೆ, ಗುರುಗಳೇ, ನಾನು ನಿಮಗೆ ಕೊಟ್ಟಿರುವಂಥ ಚೀಟಿಗಳಲ್ಲಿ ನಂದು, ತಿಮ್ಮರಸು ಮತ್ತೆ ಮಹಾರಾಜರ ಹೆಸರಿದೆ. ಆದ್ರೆ ಗುರುಗಳೇ, ಈ ಚೀಟಿಗಳ ಅವಶ್ಯಕತೆ ಏನಿದೆ? ಇದೆ, ಅವಶ್ಯಕತೆ ಇದೆ.
ಪಂಡಿತ ರಾಮಕೃಷ್ಣ ಬಹಳ ಬುದ್ಧಿವಂತ. ಉಳಿದ ಚೀಟಿಗಳನ್ನ ಖಂಡಿತ ನೋಡ್ತಾನೆ. ಪಂಡಿತ ರಾಮಕೃಷ್ಣ ಚೀಟಿಯನ್ನು ತೆಗೆದ ಮೇಲೆ ಕೊತ್ವಾಲ ನಿಮ್ಮ ಹತ್ರ ಆ ಬುಟ್ಟಿಯನ್ನು ತಗೊಂಡ್ ಬರ್ತಾನೆ. ನೀವಾಗ ಪಂಡಿತ ರಾಮಕೃಷ್ಣನ ಹೆಸರಿನ ಚೀಟಿಗಳನ್ನ ತೆಗೆದು ನಮ್ಮ 3 ಜನ ಹೆಸರಿನ ಚೀಟಿಗಳನ್ನ ಅದ್ರಲ್ಲಿ ಹಾಕಿ ರಹಸ್ಯವಾಗಿ. ಪಂಡಿತ ರಾಮಕೃಷ್ಣ, ನೀವು ಸ್ವರ್ಗಕ್ಕೆ ಹೋಗಲು ಇಚ್ಛಿಸುವುದಿಲ್ಲವಾದರೆ ನಮಗೇನು ತೊಂದರೆ ಇಲ್ಲ. ಸ್ವರ್ಗಕ್ಕೆ ನಾವು ಹೋಗುತ್ತೇವೆ. ಇಲ್ಲ ಇಲ್ಲ ಮಹಾಪ್ರಭು, ಈ ಪತ್ರದಲ್ಲಿ ನನ್ನ ಹೆಸರು ಬರ್ದಿದೆ, ಅದಕ್ಕೆ ನಾನೇ ಸ್ವರ್ಗಕ್ಕೆ ಹೋಗ್ತೀನಿ. ನಿಮ್ಮ ಪಿತಾಶ್ರೀಯವರು ವಹಿಸಿರುವಂತಹ ಕರ್ತವ್ಯವನ್ನ ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ ಮಹಾಪ್ರಭು. ಸಾಯ್ಸೇ ಬಿಡ್ತಾ ಇದೆಯಲ್ಲ ರಾಮ. ಕೇಳಿಸ್ಕೊ, ಈ ಪ್ರಶಂಸೆಯ ಚಪ್ಪಾಳೆನ ಕಡೆ ಸಲ ಕೇಳಿಸ್ಕೊ ರಾಮ. ಇದಾದ ನಂತರ ನಾವು ಸೀದಾ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ಮಹಾರಾಜ, ಭೋಜನ ಸ್ವೀಕರಿಸಿ. ಮಹಾರಾಣಿ ತಿರುಮಲಂಬ ಸ್ವತಃ ತಮ್ಮ ಕೈಯಾರೆ ನಿಮ್ಗೋಸ್ಕರ ಮಾಡಿದ್ದಾರೆ. ಬದನೆಕಾಯಿ ಪಾಯಸ, ಬೆಂಡೆಕಾಯಿ ಸಾರು, ಹಾಗಲ್ಕಾಯಿ ರೊಟ್ಟಿ. ತಿನ್ನಿ ಮಹಾರಾಜ, ತಿನ್ನಿ. ಹಿರಿಯ ಮಹಾರಾಣಿಯವರೇ, ಈ ಊಟವನ್ನು ಮಾಡಿ ನಾವು ಮಹಾರಾಜ್ರೆ, ಪ್ರಾರಂಭ ಮಾಡಿ. ಇವತ್ತು ವಿಶೇಷವಾಗಿ ನಿಮಗೋಸ್ಕರ ಕಮಲದ ಗಡ್ಡೆಯಿಂದ ಪಲ್ಯ ಗೊಜ್ಜು ಎಲ್ಲ ಮಾಡಿದೀನಿ. ಸ್ವಲ್ಪ ಸ್ವಲ್ಪ ಅಗ್ಯೋದ್ರಿಂದನೇ ಸುರಂಗ ಕೂಡ ಆಗೋದು. ಆದ್ರೆ ನಮ್ ರಾಣಿ ತಿರುಮಲಂಬ ಅವರು ಹುಟ್ಟುತ್ತಾನೆ ಅಡಿಗೆಯಲ್ಲಿ ಕೈ ಚಳ್ಕೊ ಹೊಂದಿದವರು. ಅದಕ್ಕೆ ಸುರಂಗದಲ್ಲೇ ಅಡಿಗೆ ತಂದಿದ್ದಾರೆ. ಮತ್ತೆ ಮಹಾರಾಜ್ರೆ, ಇವತ್ತಿನ ಊಟದಲ್ಲಿ ವಿಶೇಷವಾಗಿ ನಿಮಗೋಸ್ಕರ ಹೂಕೋಸಿನ ಹಲ್ವಾ ಕೂಡ ಮಾಡಿದೀನಿ. ನೋಡಿ ಮಹಾರಾಣಿ ಚಿನ್ನಾದೇವಿ, ಹಲ್ವಾ ಹೆಸರು ಕೇಳ್ತಿದ್ದ ಹಾಗೆ ಮಹಾರಾಜರ ಬಾಯಲ್ಲಿ ನೀರ್ ಬಂದ್ಬಿಡ್ತು. ಸ್ವಲ್ಪ ಸಮಯದ ನಂತರ ಕಣ್ಣಿಂದನೂ ಬರತ್ತೆ. ಏನು? ನೀವು ಅಡ್ಗೆ ಮಾಡೋದ್ರಲ್ಲಿ ನಿಪುಣರಲ್ವಾ ಅಲ್ವಾ ಮಹಾರಾಜ? ನಮ್ಮಮ್ಮ ಕೂಡ ಇದನ್ನ ಹೇಳ್ತಾರೆ. ಮಹಾಭಾರತದಲ್ಲಿ ಭೀಮಾ ಮತ್ತೆ ರಾಮಾಯಣದಲ್ಲಿ ನಳನ್ ನಂತರ ಅಡ್ಗೆ ಮಾಡೋದ್ರಲ್ಲಿ ಯಾರಾದ್ರೂ ನಿಪುಣರಿದ್ರೆ ಅದು ನಾನ್ ಮಾತ್ರ ಅಂತ ಸತ್ಯ ಹೇಳುತ್ತಾರೆ ನಿಮ್ಮ ತಾಯಿ. ಅಯ್ಯಯ್ಯೋ, ನಾನು ನಿಮ್ಗೋಸ್ಕರ ಇನ್ನೊಂದು ವಿಶೇಷವಾದ ಅಡ್ಗೆ ಮಾಡಿದ್ದೆ. ಅದನ್ನ ತರೋದಕ್ ಮರ್ತ್ಬಿಟ್ಟೆ. ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಬೇಗ ತನ್ನಿ. ಮಹಾರಾಣಿ ಚಿನ್ನಾದೇವಿ, ನಾವು ಎಂದಾದರೂ ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದೇವೆ? ಇಲ್ಲ. ನಿಮ್ಮ ಮೇಲೆ ಕೋಪಗೊಂಡಿದ್ದೇವೆ? ಖಂಡಿತ ಇಲ್ಲ. ನಿಮ್ಮ ಯಾವುದೇ ಕಾರ್ಯದಲ್ಲಿ ವಿಘ್ನ ಉಂಟು ಮಾಡಿದ್ದೇವೆ? ಇಲ್ಲ ಮಹಾರಾಜ. ಮತ್ತೆ ಯಾವ ವಿಷಯಕ್ಕೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೀರಿ? ಇಂಥ ಒಂದು ಭಾರಿ ಭೋಜನದ ಆಮಂತ್ರಣ ನೀಡುವ ಮುಂಚೆ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು ನೀವು. ನೀವು ನಮ್ಮನ್ನು ಸಾವಿನ ದವಡೆಗೆ ಏಕೆ ತಳ್ಳುತ್ತಿದ್ದೀರಿ? ಮೃತ್ಯುವಿನ ಮುಖದಲ್ಲಿ ನೀವು ಪಂಡಿತ ರಾಮಕೃಷ್ಣನ್ನ ಕಳಿಸ್ತಾ ಇದ್ದೀರಾ ಮಹಾರಾಜ. ನಿಮಗ್ ತುಂಬಾ ಚೆನ್ನಾಗ್ ಗೊತ್ತಿದೆ, ಈ ತರ ಯಾರು ಸ್ವರ್ಗಕ್ಕೆ ಹೋಗಕ್ ಆಗೋದೇ ಇಲ್ಲ. ಯಾವ್ದೋ ಒಂದ್ ಷರತ್ನಲ್ಲಿ ಗೆಲ್ಲೋದಕ್ಕೋಸ್ಕರ ಇಂಥ ಕೆಲ್ಸ ಮಾಡಕ್ ಹೊರಟಿದ್ದೀರಾ? ಮಹಾರಾಣಿ ಚಿನ್ನಾದೇವಿ, ಪಂಡಿತ ರಾಮಕೃಷ್ಣರ ಬಳಿ ಈ ಸಮಸ್ಯೆಯಿಂದ ಹೊರಬರುವ ಉತ್ತರವಿದೆ, ನಮ್ಮ ಹತ್ತಿರ ಇಲ್ಲ. ಈ ಭೋಜನವನ್ನು ಸ್ವೀಕರಿಸಿದರೆ ನಮ್ಮ ಸಾವು ನಿಶ್ಚಿತ. ಮಹಾರಾಜ ನೋಡಿ ಮಹಾರಾಜ್ರೆ, ಬಂದರು. ಇದೇ ನೋಡಿ ವಿಶೇಷವಾದ ಅಡುಗೆ, ಬಾಳೆ ಎಲೆಯ ಬೀಡ. ಊಟ ಆದ ನಂತರ ಇದನ್ನ ದಯವಿಟ್ಟು ಸ್ವೀಕರಿಸಿ. ಬಾಳೆ ಎಲೆಯ ಬೀಡ ಊಟದ ನಂತರ ಖಂಡಿತ ಸ್ವೀಕರಿಸುತ್ತೇವೆ. ಕುಡಿ. ಎರಡು ದಿನ ಆದ್ಮೇಲೆ ಅಮಾವಾಸ್ಯ ರಾತ್ರಿ ಬರುತ್ತೆ. ಮತ್ತೆ 2 ದಿನ ಆದ್ಮೇಲೆ ರಾಮಕೃಷ್ಣ ಈ ಜಗತ್ತಿಂದ ಸ್ವಚ್ಛ ಆಗ್ಬಿಡ್ತಾನೆ. ಆದ್ರೆ ಒಂದು ವಿಷಯದ ಚಿಂತೆ ನನ್ನ ಕಾಡ್ತಾ ಇದೆ ಗುರುದೇವ. ಒಂದ್ ವೇಳೆ ಜನಗಳಿಗೇನಾದ್ರೂ ನಾವು ಸುಳ್ಳಿನ ಕನಸು ಹೇಳಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಗ ಮಹಾರಾಜರು ನಮ್ಮನ್ನ ಜಗತ್ತಿಂದ ಸ್ವಚ್ಛ ಮಾಡ್ಬಿಡ್ತಾರೆ. ಚಿಂತೆ ಮಾಡಬೇಡ ಮಂಗ್ಲೇಸತಯ್ಯ, ಏನೂ ಆಗೋದಿಲ್ಲ. 2 ದಿನ ಆದ್ಮೇಲೆ ಈ ತಾಂತ್ರಿಕ ಬಹಳ ದೂರ, ತುಂಬಾ ದೂರ ಹೊರಟೋಗ್ತಾನೆ. ಮತ್ತೆ ಪಂಡಿತ ರಾಮಕೃಷ್ಣ ಅವನಂತೂ ಸ್ವಚ್ಛ ಮಾಡ್ಬಿಡೋಣ. ಗುರುಗಳೇ, ಆ ದುಷ್ಟ ಪಂಡಿತ ಚಿತೆ ಮೇಲೆ ಹತ್ತಕ್ಕೆ ಒಪ್ಕೊಳ್ದೆ ಹೋದ್ರೆ ಆಮೇಲೆ ಏನಾಗುತ್ತೆ ಗುರುಗಳೇ? ಹಾ? ಇಲಿ 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 ಇಲ್ಲೆಲ್ಲ ಓಡ್ ಬಂತು, ಇಲ್ಲೇ ಬಂತು. ನಮ್ಮನೇಲಿ ಇಲಿನಾ? ನಿಂತ್ಕೋ, ನಾನು ಈ ಇಲಿನ ಹಿಡಿತೀನಿ. ಏನ್ ಗುರುಗಳೇ, ಜೀವಿತ ಮನುಷ್ಯರನ್ನ ಭಸ್ಮ ಮಾಡೋ ಮಾತು ಹೇಳ್ತೀರಾ? ಈ ಮೂಷಕನನ್ನ ಭಸ್ಮ ಮಾಡಿ ಅಲ್ಲ. ಹೋಯ್ತು 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 ಹೋಯ್ತು. ಅಯ್ಯಪ್ಪ!
ನನ್ನ ಸ್ವಾಮಿಯ ಮುಖವನ್ನ ಕಪ್ಪು ಮಾಡ್ಬಿಡ್ತು. ನಾನೀಗ ಇಲ್ಲಿನ ಖಂಡಿತವಾಗ್ಲೂ ಜೀವಂತವಾಗಿರೋಕ್ ಬಿಡೋದಿಲ್ಲ ನಾನು. ರಾಮನ್ನ ಹೇಗ್ ಸಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಈಗ ನಿಮ್ ಮುಖಾನೇ ಕಪ್ಪು ಮಸಿ ಆಗೋಯ್ತು. ನೀವು ರಾಮಕೃಷ್ಣನನ್ನ ಜೀವಂತವಾಗಿದ್ದಾಗ್ಲೂ ಸುಡ್ಬೇಕು ಅಂತಿದ್ದೀರಾ? ಗುರುಗಳೇ, ಈ ಪಾಪ ಕಾರ್ಯವನ್ನು ಮಾಡೋದ್ರಿಂದ ಪ್ರಾಣವು ಒಂದು ಯುಗದ ಕಾಲ ನರಕದಲ್ಲಿ ಸುಡುತ್ತೆ. ಬ್ರಹ್ಮಹತ್ಯೆ ಇದು. ಹೌದು ಗುರುಗಳೇ, ಮುಂದಿನ ಜನ್ಮದಲ್ಲಿ ನೀವು ಮೂಷಕ ಆಗ್ತೀರಾ. ಆಗ ರಾಮಕೃಷ್ಣ ದೊಣ್ಣೆ ಹಿಡ್ಕೊಂಡು ನಿಮಗ್ ಚೆನ್ನಾಗಿ ಬಾರಿಸ್ತಾನೆ. ನೋಡ್ತಾ ಇರಿ. ಹಾ, ಮುಟ್ಟಾಳ್ರ, ಸುಮ್ಮನೆರ. ನಾನಿನ್ನೂ ಬಿದ್ದಿಲ್ಲ. ಬ್ರಹ್ಮಹತ್ಯೆ ದೋಷವನ್ನ ಅವನ ತಲೆ ಕಟ್ಕೋತಾನೆ. ಏನೋ ಪಂಡಿತ ರಾಮಕೃಷ್ಣ ಭಯದಿಂದ ಪಲಾಯನ ಮಾಡ್ತಾನೆ. ಇದು ನನಗೆ ಗೊತ್ತಿದೆ. ಗೊತ್ತಿರೋದೇನು, ನನಗೆ ಸಂಪೂರ್ಣ ವಿಶ್ವಾಸವಿದೆ. ಮತ್ತೆ ನೀವೇನ್ ಮಾಡ್ತೀರಾ ಗುರುಗಳೇ? ನಾನು ಅವನ್ನ ಹಿಡ್ಕೊಡ್ತೀನಿ. ಎಲ್ಲರೂ ಅವನನ್ನ ರಾಜದ್ರೋಹಿ ಅನ್ಕೋತಾರೆ. ನಾನು ಮಹಾರಾಜರ ಹತ್ರ ಹೇಳಿ ಅವನಿಗೆ ಶಿಕ್ಷೆ ಕೊಡಿಸ್ತೀನಿ. ರಾಜ್ಯದಿಂದಲೇ ಆಚೆ ಹಾಕ್ತೀನಿ. ಇದೇ ನನ್ನ ಯೋಜನೆ. ಅವನು ಭಯದಿಂದ ಓಡಿ ಹೋಗ್ಬೇಕು, ನನ್ನನ್ನ ಎದುರಾಕೊಂಡಿದ್ದಕ್ಕೆ. ನಿಮಗೇನಾದ್ರೂ ಅರ್ಥ ಆಗದೆ ಇರ್ಲಿ. ನಾವು ವಿಜಯನಗರನ ಬಿಟ್ಟು ಹೋಗ್ಲೇಬೇಕು. ಬೇಗ ಬನ್ನಿ. ಈ ರಾತ್ರಿಲೇ ನಾವು ಹೊರಗಡೆ ಹೋಗ್ಬಿಡ್ಬೇಕು. ಯಾಕೆಂದ್ರೆ ನಾಳೆಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿರೋದು. ಇಲ್ಲ ಅಂದ್ರೆ ನಾಳೆ ಸೂರ್ಯನ ಬೆಳಕಿಗೆ ನಾವೆಲ್ಲ ಭಸ್ಮ ಆಗ್ಬಿಡ್ತೀವಿ. ಬನ್ನಿ. ಅಯ್ಯೋ, ಇದ್ರಲ್ಲೇನಿದೆ? ನನ್ ಕೂದಿತ್ತೆ ತಂತೆಗಳು. ಇಲ್ಲಿ ನೋಡು, ಇದನ್ನ ಏನ್ ಮಾಡಿದೆ? ಕಳ್ತನ ಮಾಡಿದ್ಯಾ? ಇಲ್ಲೇ ಬಿಡಿದನ. ಬಾ. ಬನ್ನಿ. ಬೇಗ. ಅಮ್ಮ ಹೇಳ್ತಿದ್ದಾರೆ ಯಾವುದೋ ವಸ್ತುನ ಮರ್ತ್ ಬಂದಿದಾರಂತೆ. ಅಯ್ಯೋ ಅಮ್ಮ, ಹೋಗ್ಲಿ ಬಿಡು. ನಾವಿಲ್ಲಿಗೆ ಬಂದಿದ್ದು ಖಾಲಿ ಕೈಲೇ, ಹೋಗ್ಬೇಕಾಗಿದ್ದು ಖಾಲಿ ಕೈಲೇ. ಅದೆಲ್ಲ ಬಿಟ್ಬಿಡು. ಬಾ ಹೋಗೋಣ. ನಾವ್ ಇಲ್ಲೇ ಇರ್ಬೇಕು ತಾನೆ. ಮೇಲ್ ಹೋಗಕ್ಕಂತೂ ಇಷ್ಟ ಇಲ್ಲ. ಅದಕ್ಕೆ ತಾನೇ ನಾವ್ ಓಡ್ತಾ ಇರೋದು. ಈಗ ನಾವ್ ಜೀವಂತವಾಗಿ ಇರ್ತೀವಿ ಅಂದ್ಮೇಲೆ ಖಾಲಿ ಕೈಯಲ್ಲಿ ಹೋಗ್ಬೇಕು. ಏನು ಬೇಕಾಗಿಲ್ಲ. ಬನ್ನಿ. ಈಗೇನಾಯ್ತು? ಅಮ್ಮ ಹೇಳ್ತಿದ್ದಾರೆ ಅವ್ರ ಲಾಡಿನ ಬುಟ್ಟಿನ ಅಲ್ಲೇ ಮರ್ತ್ ಬಂದಿದಾರಂತೆ. ದಾರಿಲ್ ಹೋಗ್ತಾ ಹಸ್ವಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಅಮ್ಮ, ನಾವು ನಗರ ಬಿಟ್ಟು ಓಡ್ ಹೋಗ್ತಿದೀವಿ ಜೀವ ಉಳಿಸ್ಕೊಳ್ಳೋಕೋಸ್ಕರ. ನಿನ್ಗೆ ಊಟ ಮಾಡ್ಕೊಂಡು ಆರಾಮಲ್ಲಿ ನಡ್ಕೊಂಡು ಹೋಗಕ್ಕಲ್ಲ. ನಡಿ. ಲಾಡು ಬೇಕಂತೆ. ಅಯ್ಯೋ, ನಿನಗೇನಾಯ್ತು? ನಾನೇನೋ ಮರ್ತೇ ಬಿಟ್ಟೆ. ಈಗ ಏನ್ ಬಿಟ್ಟು ಹೋದೆ? ಏನಾಯ್ತು? ಬಾಗ್ಲಿಗೆ ಬೀಗ ಹಾಕೋದ್ನ ಮರ್ತೇ ಬಿಟ್ಟೆ. ಅಯ್ಯೇ ಶಾರದಾ, ನಾವ್ ಈ ನಗರ ಬಿಟ್ಟು ಓಡ್ ಹೋಗ್ತಿದೀವಿ ಶಾಶ್ವತವಾಗಿ. ನಾವಿಲ್ಲಿಗೆ ವಾಪಸ್ ಬರೋದಿಲ್ಲ. ನೆಲ ಬಿಟ್ಟು ನಡೀರಿ. ಆದ್ರೆ ನೀವಿಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ಅವ್ರ ಈ ಯೋಜನೆನ ನಿಲ್ಲಿಸ್ಬಿಡ್ತಾರೆ. ಆಗ ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಮಹಾರಾಜರು ಹೇಳ್ತಿದ್ರು, ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರಾಗ ಅವರೇ ಹೋಗ್ತಾರಂತೆ. ನಡೀರಿ. ಅಯ್ಯೋ ಅಮ್ಮ, ಈ ತರ ನಿಧಾನಕ್ಕೆ ನಡ್ಕೊಂಡ್ ಬರ್ತಿದ್ರೆ ನಾವು ಹೋಗಕ್ಕಾಗಲ್ಲ. ಬೇಗ ಬನ್ನಿ. ಅಮ್ಮ ಹೇಳ್ತಿದ್ದಾರೆ ನಾವು ಪಲಾಯನ ಮಾಡ್ತಿದೀವಿ. ಅದ್ ಒಳ್ಳೆ ವಿಷಯ ಅಲ್ಲ. ನಾವು ಮಹಾರಾಜರ ಮೇಲಿರೋ ನಮ್ ಋಣನ ಮರಿತಾ ಇದೀವಿ. ಯಾಕೆ? ಮಹಾರಾಜರು ನಿನಗೆ ಮನೆ ಕೊಟ್ರು, ದರ್ಬಾರಲ್ಲಿ ಒಂದು ಸ್ಥಾನ ಕೊಟ್ರು. ಎಲ್ಲಾ ಪ್ರಜೆಗಳ ಸುರಕ್ಷತೆಗಾಗಿ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇರ್ತಾರೆ. ಅವ್ರ ಪ್ರಾಣದ ಬಗ್ಗೆನೂ ಲೆಕ್ಕಿಸ್ತೇನೆ ಯುದ್ಧಕ್ಕೆ ಹೋಗ್ತಾರೆ. ಆದ್ರೆ ನಾವು ಪಲಾಯನ ಮಾಡ್ತಾ ಇದೀವ. ಮಹಾರಾಜರ ಮೇಲಿರೋ ನಮ್ಮ ನಿಷ್ಠೆಗೆ ಇದು ಖಂಡಿತ ವಿರುದ್ಧ. ಅಮ್ಮ, ನೀನ್ ನಿಜ ಹೇಳ್ತಿದೀಯಾ? ನಾನು ಮಹಾರಾಜರ ಜವಾಬ್ದಾರಿ ತಗೊಂಡಿದ್ದೀನಿ, ಅವ್ರಿಗೆ ವಚನನೂ ಕೊಟ್ಟಿದ್ದೀನಿ. ಇದೆಲ್ಲ ನಿಷ್ಠೆಗೆ ವಿರುದ್ಧ ಅಲ್ವಾ? ಹಾಗಾದ್ರೆ ಹೇಳಿ ಅಮ್ಮ, ಏನ್ ಮಾಡೋದು ಒಳ್ಳೇದು ಅಂತ. ಅಮ್ಮ, ನೀನಂತೂ ಅದ್ಭುತ ಅಮ್ಮ. ಇವತ್ತಿನ ಹೃದಯನ ಕಲ್ಲು ಮಾಡ್ಕೊಂಡು ನೀನ್ ನನ್ನ ಜವಾಬ್ದಾರಿನ ಎಚ್ಚರಿಸಿದ್ಯಾ. ನಡಿ, ನಾವು ಮನೆಗೆ ಹೋಗೋಣ. ಹಾ, ಈಗ ನೋಡ್ಬೇಕಾಗಿರೋದೇನಂದ್ರೆ ಪಂಡಿತ ರಾಮಕೃಷ್ಣ ಏನ್ ಮಾಡ್ತಾನೆ ಅಂತ. ನನಗೆ ಖಂಡಿತ ನಂಬಿಕೆ ಇದೆ ಅವನು ಈ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅನ್ಸುತ್ತೆ. ಅವನಿಷ್ಟೊತ್ತಿಗಾಗಲೇ ಊರು ಬಿಟ್ಟು ಓಡೋಗಿರ್ತಾನೆ. ನನ್ನ ಸಮಕ್ಷಮದಲ್ಲಿ ಮಾತ್ರ ಅಲ್ಲ, ಎಲ್ಲೂ ಕೂಡ ಮುಖ ತೋರಿಸೋದಿಕ್ಕೆ ಲಾಯಕ್ಕಿರೋದಿಲ್ಲ. ಸತ್ಯ ವಚನ.
ನಮ್ಮ ಯೋಜನೆ ಶುರುವಾಗೋದಕ್ಕೂ ಮುಂಚೆನೆ ಸಫಲ ಆಗೋಗಿದೆಯಲ್ಲ. ಏನಪ್ಪಾ ಇಲ್ಲಿ ಕೇಳು, ಕೊನೆಗೂ ನಿನ್ ಕನ್ಸು ನನ್ಸಾಗ್ತಾ ಇದೆ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಸರಿ ಮಹಾರಾಜರೇ, ನಾವು ಷರತ್ತಲ್ಲಿ ಸೋತಿದ್ದೀವಿ ಅಂತ ನಾವು ಒಪ್ಕೋತೀವಿ. ಇನ್ನಾದ್ರೂ ನೀವು ಈ ಪ್ರಕರಣ ಮುಗಿಯೋದಕ್ಕೆ ಆದೇಶ ನೀಡಿ. ಮಹಾರಾಣಿ, ಮಹಾರಾಜರೇ, ನಿಮ್ಗೆ ಪಂಡಿತ ರಾಮಕೃಷ್ಣರಂತ ಸ್ವಾಮಿ ಭಕ್ತ ಹಾಗೂ ಚತುರ ವ್ಯಕ್ತಿ ಎಲ್ಲೂ ಸಿಗೋದಿಲ್ಲ. ಆದ್ರೆ ಮಹಾರಾಜರು ಪಂಡಿತ ರಾಮಕೃಷ್ಣನಿಗೆ ಮೃತ್ಯುದಂಡ ನೀಡ್ತಾ ಇಲ್ಲ, ಅವ್ರನ್ನ ಕೇವಲ ಸ್ವರ್ಗ ಕಳಿಸ್ತಿದಾರಷ್ಟೇ. ಮಹಾರಾಜ್ರೆ, ನೀವೊಂದ್ ವೇಳೆ ಇದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಪ್ರತಿಷ್ಠೆಗೆ ಮಸಿ ಬಳ್ದಂಗಾಗತ್ತೆ, ಮತ್ತೆ ನನ್ ಪ್ರತಿಷ್ಠೆಗೂ ಕೂಡ. ಹಿರಿಯ ಮಹಾರಾಣಿ ಸರಿಯಾಗಿ ಹೇಳುತ್ತಿದ್ದಾರೆ. ನಾವು ಪಂಡಿತ ರಾಮಕೃಷ್ಣರಿಗೆ ಕೇವಲ ಸ್ವರ್ಗಕ್ಕೆ ಹೋಗಲು ಹೇಳಿದ್ದೇವೆ, ಯಾವುದೇ ಆಘಾತವನ್ನು ನೀಡುತ್ತಿಲ್ಲ. ಮಹಾರಾಜರೇ, ನಿಮಗೂ ಚೆನ್ನಾಗಿ ತಿಳಿದಿದೆ ಪಂಡಿತ ರಾಮಕೃಷ್ಣ ಏಕೆ ಹೋಗುತ್ತಿರುವುದು ಎಂದು. ಅವರ ಹೆಸರು ಚೀಟಿಯಲ್ಲಿ ಬಂದಿದ್ದಕ್ಕೆ. ಮಂತ್ರಿಗಳೇ, ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಎಲ್ಲಿ? ಮಹಾರಾಜರೇ, ಪಂಡಿತ ರಾಮಕೃಷ್ಣನ ಬೆಳಗಿನಿಂದ ಯಾರೂ ನೋಡೇ ಇಲ್ಲ. ಅಲ್ಲ, ಅವನು ಹೆದರ್ಕೊಂಡು ಹಿಂದೆ ಸರಿದಿಲ್ಲ ತಾನೆ? ಇಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ. ಮಹಾರಾಜರೇ, ಈಗ ಪಂಡಿತ ರಾಮಕೃಷ್ಣ ಬರೋ ಹಾಗೆ ಕಾಣ್ತಿಲ್ಲ, ಓಡೋಗಿದ್ದಾನೆ. ಒಳ್ಳೇದಾಯ್ತು, ರಾಮಕೃಷ್ಣ ಬರ್ದೇ ಇರೋದು. ಗುರುವರ್ಯರೇ, ಅಯ್ಯೋ ದೇವ್ರೆ, ರಾಮಕೃಷ್ಣ ಬಂದೇ ಬಿಟ್ರ. ಪಂಡಿತ ರಾಮಕೃಷ್ಣ ಇಲ್ಲಿಗೆ ಬಂದೇ ಬಿಟ್ಟಿದ್ದಾನೆ. ಈಗ ನಾನ್ ತಿಳ್ಕೋಬೇಕು ಇಲ್ಲಿಂದ ಪರಾರಿಯಾಗೋದಕ್ಕೆ ಏನ್ ಯೋಚನೆ ಮಾಡಿದ್ದಾನೆ ಅಂತ. ಪ್ರೀತಿಯ ವಿಜಯನಗರ ವಾಸಿಗಳೇ, ಹೆಂಗಸರೇ ಮತ್ತು ಗಂಡಸರೇ, ಪಂಡಿತ ರಾಮಕೃಷ್ಣರವರು ಸ್ವರ್ಗಕ್ಕೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ಇವತ್ತು ಒಂದು ಇತಿಹಾಸ ಸೃಷ್ಟಿಯಾಗಲಿದೆ. ಪ್ರಪ್ರಥಮವಾಗಿ ಒಬ್ಬ ಜೀವಂತ ಮನುಷ್ಯ ಇಲ್ಲಿಂದ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಅಲ್ಲಿಂದ ನೇರ ಧರೆಗೆ ಮತ್ತೆ ಅವತರಣವಾಗ್ತಾ ಇದ್ದಾನೆ. ಶಿವ 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 ಶಿವ, ದೇವರ ಕಾಪಾಡ್ನಿ. ಎಷ್ಟು ಕ್ರೂರಿ ನಮ್ಮ ಮುದುಕ. ಈ ಪುಣ್ಯಾತ್ಮ ನಮ್ಮ ಮಹಾರಾಜರಿಗೋಸ್ಕರ ಈ ಒಂದು ಅಮಾವಾಸ್ಯೆ ದಿನ ಈ ಪ್ರಜ್ವಲಿಸುತ್ತಿರುವಂತ ಅಗ್ನಿಯ ಚಿತೆಯ ಮೇಲೆ ಮಲಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಮ್ಮ ಮಹಾರಾಜರ ಸ್ವರ್ಗೀಯ ಪಿತಾಶ್ರೀ ಅವರಾದ ನರಸ ನಾಯಕರನ್ನ ಭೇಟಿಯಾಗಿ ಅವರ ಸಮಸ್ಯೆಯನ್ನ ಕೇಳಿಕೊಂಡು ಬರ್ತಾರೆ. ಮಹಾರಾಜರೇ, ಶಾಂತರಾಗಿರಿ ಮಹಾರಾಣಿಯವರೇ. ವಿಜಯನಗರ ನಿವಾಸಿಗಳೇ, ಪಂಡಿತ ರಾಮಕೃಷ್ಣರವರು ಮುಂದಿನ ಅಮಾವಾಸ್ಯೆಗೆ ವಾಪಸ್ ಬರುತ್ತಿದ್ದಾರೆ ಮತ್ತು ಮಹಾರಾಜರ ಪಿತಾಶ್ರೀ ಅವರ ಸಮಸ್ಯೆಯನ್ನ ನಾವೆಲ್ಲರೂ ಸೇರಿ ಬಗೆಹರಿಸೋಣ. ಬನ್ನಿ ಪಂಡಿತ ರಾಮಕೃಷ್ಣ,
ಸ್ವರ್ಗ ನಿಮಗಾಗಿ ಕಾಯುತ್ತಿದೆ. ದಯಮಾಡಿಸಿ, ಸ್ವರ್ಗ ನಿಮಗಾಗಿ ಕಾಯುತ್ತಿದೆ. ಇಷ್ಟೊಂದು ದುಃಖಿತಳಾಗ್ಬೇಡ ಶಾರದಾ. ನಾನಾದಷ್ಟು ಬೇಗ ಬರ್ತೀನಿ. ಇಷ್ಟೋ ತನಕ ನನ್ನ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಿದ್ದೆ ಅಲ್ವಾ? ಈ ಸಲ ಕೂಡ ಹಾಗೆ ಆಗತ್ತೆ. ನಾನು ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ನನ್ನ ಸಂಪೂರ್ಣ ಜೀವನ ನಿಮಗೆ ಅರ್ಪಿಸಿದ್ದೀನಿ ಮಹಾಪ್ರಭು. ನಾನು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ತಯಾರಾಗಿದ್ದೀನಿ. ನಾವು ನಿಮಗಾಗಿ ಕಾಯುತ್ತೇವೆ ಪಂಡಿತ ರಾಮಕೃಷ್ಣ. ಪಂಡಿತ ರಾಮನಿಗೆ 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 ಪಂಡಿತ ರಾಮನಿಗೆ. ಮೂರ್ಖ ನೀನು, ಇನ್ನು ಕಾಲ ಮೀರಿಲ್ಲ, ಓಡಹೋಗು. ಮತ್ತಿನ್ಯಾವತ್ತೂ ವಾಪಸ್ ಬರಬೇಡ. ಕನಿಷ್ಠ ಜೀವನಾದ್ರೂ ಉಳಿಯುತ್ತೆ. ನಾನು ಎಲ್ಲಿಗೆ ಓಡೋಗ್ತಿದ್ದೀನಿ ಆಚಾರ್ಯರೇ? ನಮ್ ದೃಷ್ಟಿ ಮತ್ತೆ ವಿಶ್ವದ ದೃಷ್ಟಿ ಇರುವಾಗ ನಾವೆಲ್ಲಿ ಓಡೋಗಕ್ಕಾಗತ್ತೆ? ಆದ್ರೆ ನಾನು ಹೋಗೋದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಬೇಡಿಕೆ ಇದೆ. ಮೂರ್ಖ, ಹೇಳು, ಏನು ಹೇಳ್ಬೇಕು ಅಂತಿದ್ಯಾ? ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನನ್ನ ಪಿಂಡದಾನವನ್ನ ನೀವು ಸ್ವತಃ ನಿಮ್ಮ ಕೈಯಾರೆ ಮಾಡಬೇಕು. ಯಾಕೆ ಆಚಾರ್ಯರೇ, ಮಾಡ್ತೀರಾ ಅಲ್ವಾ ನನ್ನ ಪಿಂಡದಾನನ? ಮಹಾರಾಜರೇ, ಈ ಅನರ್ಥವನ್ನ ನಿಲ್ಲಿಸಿ.
ಪ್ರತಿಯೊಬ್ರು ಪಂಡಿತ ರಾಮಕೃಷ್ಣನಿಗೆ ಸುಖಕರ ಮತ್ತೆ ಸುರಕ್ಷಿತ ಸ್ವರ್ಗ ಯಾತ್ರೆಗೋಸ್ಕರ ಪ್ರಾರ್ಥನೆ ಮಾಡಿ. ಗುರುಗಳೇ, ನೀವು ಪಂಡಿತ ರಾಮನಿಗೆ ಚಿತೆಯ ತಯಾರಿ ಅಂತೂ ಮಾಡಾಯ್ತು, ಆದ್ರೆ ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನೆಯಾದ್ರೂ ಮಾಡ್ಬೋದಲ್ವಾ? ಪಂಡಿತ ರಾಮಕೃಷ್ಣನು ಸ್ವರ್ಗಕ್ಕೆ ಹೋಗ್ಬಿಟ್ರು, ಭಸ್ಮ ಆಗ್ಬಿಟ್ರು. ಇದೇನಿದು? ಪಂಡಿತ ರಾಮಕೃಷ್ಣನ ಅಸ್ಥಿ ಅಲ್ಲ, ಪಂಡಿತ ರಾಮಕೃಷ್ಣ. ಅಯ್ಯೋ ಈಶ್ವರ! ಸ್ವಾಮಿಗಳೇ, ಪಂಡಿತ ರಾಮಕೃಷ್ಣ ಎಲ್ಲಿ? ನಾವು ಪಂಡಿತ ರಾಮಕೃಷ್ಣನನ್ನು ಸ್ವರ್ಗಾರೋಹಣಕ್ಕೆ ಕಳಿಸಿಬಿಟ್ವಿ. ಹೀಗವರು ಸ್ವರ್ಗಕ್ಕೆ ಹೋಗಿದ್ದಾರೆ. ನನ್ನಲ್ಲಿ ಶಕ್ತಿ ಇದೆ. ನಾನು ಜೀವಿತ ಆತ್ಮವನ್ನು ಸ್ವರ್ಗಕ್ಕೆ ಕಳಿಸ್ತೀನಿ. ನಾನು ಸರ್ವಶಕ್ತಿಮಾನ. ಆತ್ಮ ಅಮರವು. ವಿಜಯನಗರ ನಿವಾಸಿಗಳೇ, ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನೀವೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಎಂದು. ಮುಂದಿನ ಅಮಾವಾಸ್ಯೆ ಎಂದು ಇದೇ ಜಾಗದಲ್ಲಿ ನಾವು ಭೇಟಿಯಾಗೋಣ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಆಚಾರ್ಯರೇ, ಈ ಮಂತ್ರವಾದಿನ ನೀವೇ ತಾನೇ ಆಮಂತ್ರಣ ಮಾಡಿದ್ದು? ಮುಂದಿನ ಅಮಾವಾಸ್ಯವರೆಗೂ ಅವರು ನಿಮ್ ಜೊತೆನೇ ಇರ್ತಾರೆ. ಅದರ ಅಗತ್ಯ ಏನಿದೆ? ಅಗತ್ಯ ಖಂಡಿತ ಇದೆ ಆಚಾರ್ಯರೇ, ಅಗತ್ಯ ಇದೆ. ಯಾಕಂದ್ರೆ ಪಂಡಿತ ರಾಮಕೃಷ್ಣ ಮುಂದಿನ ಅಮಾವಾಸ್ಯೆಗೆ ತಿರುಗಿ ಬರ್ಲಿಲ್ಲ ಅಂದ್ರೆ ಆಗ ಈ ಮಹಾಶಯ ಚಿತೆ ಮೇಲೆ ಕೂತ್ಕೋಬೇಕಾಗತ್ತೆ. ನನ್ನ ಸ್ವಾಮಿ ಈಗ ಈ ಜಗತ್ತಲ್ಲಿ ಇಲ್ವೇ ಇಲ್ಲ. ಎಲ್ರೂ ಸೇರ್ಕೊಂಡು ಅವ್ರನ್ನ ಸಾಯಿಸ್ಬಿಟ್ರು. ನನ್ನನ್ನ ವಿಧವೆ ಮಾಡ್ಬಿಟ್ರು. ನನಗೂ ಒಬ್ನೇ ಮಗ ಇದ್ದಿತ್ತು. ನಾನೇ ಅವನ್ ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ನಾನು ಹೀಗ್ ಮಾಡ್ಬಾರ್ದಾಗಿತ್ತು. ಪಲಾಯನ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೇ ಭಗವಂತ, ನನ್ನಿಂದ ಎಂಥ ದೊಡ್ಡ ತಪ್ಪಾಗ್ಬಿಡ್ತು. ಅಲ್ಲೇ ನೀವ್ ಯಾಕೆ ಭಯ ಪಟ್ಕೋತಿಲ್ಲ? ಲಾಮ ಸ್ವರ್ಗಕ್ಕೆ ಅಲ್ವಾ ಹೋಗಿಲ್ಲದು? ಅವನು ಹೇಳ್ದ ಅವನು 1 ತಿಂಗಳು ಬಿಟ್ಕೊಂಡ್ ಬರ್ತಾನೆ ಅಂತ. ಅವನ್ ಯಾವತ್ತೂ ಹಿಂದೆ
ಹಿಂದಿರ್ಗೋಕ್ ಸಾಧ್ಯನೇ ಇಲ್ಲ. ಅವ್ನ್ ಬರ್ತಾನೆ ಸಾಲ್ದ, ಬಂದೇ ಬರ್ತಾನೆ. ಏನ್ ಶಬ್ದ ಇದು? ಅಮ್ಮ, ದೆವ್ವದ ಮೇಲೆ ತೊಣ್ಣೆ ನೋಡಿದ್ರೆ ಏನಾಗುತ್ತೆ? ತಾಕೆ ಅಯ್ಯೋ, ದೆವ್ವಕ್ ನೋವೆಲ್ಲಾಗುತ್ತೆ? ಇವನು ನಮ್ಮನ್ನೇ ನೋಡ್ತಾ ಇದ್ದಾನೆ. ಏನೋ ತಿಂತಾ ಇದೆ. ಪಾಪ ಹಸುವಾಗಿದೆ ಅನ್ಸುತ್ತೆ. ಅಯ್ಯೋ ಶಾರದಾ, ಬಂದ್ಬಿಟ್ಯಾ ನೀನು? ಇದು ಲಾಮನ್ ಧ್ವನಿ. ನೀವು ನನಗೆ ಹೇಳೇ ಹೋಗ್ಲಿಲ್ಲ. ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನಿಮ್ಗೆ. ಎಷ್ಟು ಹೊಟ್ಟೆ ಸಿತ್ತಿತ್ತು ಅಂದ್ರೆ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಹಣ್ಣನ್ನು ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ನಡೀರಿ, ಬೇಗ ಭೋಜನವನ್ನ ತಯಾರು ಮಾಡಿ. ಅಲ್ಲ, ನೀವು ಇಷ್ಟೋ ತನಕ ಎಲ್ಲಿಗೆ ಹೋಗಿದ್ರಿ? ನನಗೆ ತುಂಬಾ ಹೊಟ್ಟೆ ಸಿತ್ತಿದೆ, ಮತ್ತೆ ತುಂಬಾ ಸುಸ್ತಾಗ್ತಿದೆ. ನಾನು ಸ್ವರ್ಗಕ್ಕೆ ಹೋಗಿ ಬಂದೆ ಅಲ್ವಾ, ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ, ಸರಿನಾ? ದೇವ, ಲಾಮನ್ ದೇವ, ದೇವ. ರಾಮ, ಮಹಾರಾಣಿ ಚಿನ್ನಾದೇವಿ, ಇಡೀ ದಾರಿಯಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಲೇ ಇಲ್ಲ. ಏಕೆ? ನಿಮ್ಮ ಆರೋಗ್ಯವು ಸರಿಯಾಗೇ ಇದೆ ಅಲ್ವೇ? ಮಹಾರಾಜ್ರೆ, ಈ ಸುತ್ತೋಲೆನ ತಗೊಳ್ಳಿ, ಓದಿ ಇದನ್ನ. ಸುತ್ತೋಲೆಯೇ? ನೀವು ನಮ್ಮನ್ನು ಏಕೆ ಕರೆದದ್ದು? ಇದನ್ನು ಕೇಳಲೇ ಮಹಾರಾಣಿಯವರೇ, ನಿಮ್ಮ ಆರೋಗ್ಯ ಸರಿ ಇದೆ ಎಂದು. ಏಕೆಂದರೆ ನೀವು ನಮ್ಮೊಂದಿಗೆ ಮಾತನಾಡುತ್ತಲೇ ಇಲ್ಲವೇ? ಮಹಾರಾಜ್ರೆ, ಮಹಾರಾಣಿ ಚಿನ್ನಾದೇವಿ ನಿಮ್ ಜೊತೆ. ಇಂದಿನಿಂದ ನಾವು ಪತ್ನಿಯ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತೇವೆ, ಆದರೆ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಆದರೆ ಏಕೆ ಹೀಗೆ? ನಮಗೆ ತಿಳಿದಿತ್ತು ನಿಮಗೆ ಎಲ್ಲ ಗೊತ್ತಿದ್ದ ಮೇಲೆಯೂ ಈ ಪ್ರಶ್ನೆಯನ್ನು ಕೇಳುತ್ತೀರಿ ಎಂದು. ಅದಕ್ಕೆ ಹೇಳುತ್ತಿದ್ದೇವೆ, ನೀವು ಪಂಡಿತ ರಾಮಕೃಷ್ಣರೊಂದಿಗೆ ಏನು ಮಾಡಿದಿರೋ ಅದು ಅನ್ಯಾಯವು ಎಂದು. ಒಬ್ಬ ನಿರ್ದೋಷಿಯನ್ನು ನೀವು ಮೃತ್ಯುವಿನ ದಾಸನಾಗಿಸಿದಿರಿ. ಆದ್ರೆ ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗಿದಾರಲ್ವಾ? ಮುಂದೆ ಬರೋ ಅಮಾವಾಸ್ಯೆ ದಿನ ಅವರು ಮತ್ತೆ ವಿಜಯನಗರಕ್ಕೆ ವಾಪಸ್ ಬರ್ತಾರೆ. ಮಹಾರಾಣಿ ಚಿನ್ನಾದೇವಿ, ನೀವು ಯೋಚನೆ ಆದರೂ ಹೇಗೆ ಮಾಡಿದಿರಿ ನಾವು ಪಂಡಿತ ರಾಮಕೃಷ್ಣರಂತಹ ಸ್ವಾಭಿಮಾನಿ ಹಾಗೂ ಜ್ಞಾನಿಯೊಂದಿಗೆ ಇಂಥ ಮೂರ್ಖ ಕೆಲಸ ಮಾಡುತ್ತೇವೆ ಎಂದು? ಪಂಡಿತ ರಾಮಕೃಷ್ಣ ಕುಶಲವಾಗಿದ್ದಾರೆ ಹಾಗೂ ಜೀವಂತವಾಗೂ ಇದ್ದಾರೆ. ನಮ್ಮನ್ನು ನಂಬಿ. ನೀವು ಏನು ನೋಡಿದಿರೋ ಯೋಚಿಸುತ್ತಿದ್ದೀರೋ ಅದು ಸತ್ಯವಲ್ಲ. ನಾವು ನಿಮಗೆ ಸತ್ಯದ ಪರಿಚಯ ಮಾಡುತ್ತೇವೆ. ಸತ್ಯನ? ಪಂಡಿತ ರಾಮಕೃಷ್ಣನ ಹೆಸರು ಆ ಚೀಟಿಯಲ್ಲಿ ಬರುತ್ತಿದ್ದಂತೆಯೇ ಹಾಗೂ ಅವರು ಸ್ವರ್ಗಕ್ಕೆ ಹೋಗಲು ಆಯ್ಕೆಯಾಗುತ್ತಿದ್ದಂತೆಯೇ ನಾವು ಮಹಾಮಂತ್ರಿಗಳನ್ನು ಭೇಟಿಯಾದೆವು
ಹಾಗೂ ಒಂದು ಯೋಜನೆ ಮಾಡಿದರು. ಪಂಡಿತ ರಾಮಕೃಷ್ಣರ ಮನೆಯಿಂದ ಅವರ ಚಿತೆಯವರೆಗೂ ಭೂಮಿಯೊಳಗೆ ಒಂದು ಸುರಂಗವನ್ನು ಮಾಡಿ ಅದೇ ಸುರಂಗ ಮಾರ್ಗದಿಂದ ಪಂಡಿತ ರಾಮಕೃಷ್ಣ ಸುರಕ್ಷಿತವಾಗಿ ಹೊರಬರುತ್ತಾರೆ. ಖಂಡಿತ ಮಹಾರಾಜರೇ. ಆದ್ರೆ ಮಹಾರಾಜರೇ, ಕುತೂಹಲಕ್ಕೆ ಒಂದ್ ಮಾತು ಕೇಳ್ಬೇಕು ಅಂತಿದ್ದೀನಿ. ನಿಮ್ಮ ಕುತೂಹಲ ನಮ್ಮ ಆಜ್ಞೆ, ಕೇಳಿ ನಿಸ್ಸಂಕೋಚವಾಗಿ ಧನ್ಯವಾದ ಕೇಳಿ. ಮಹಾರಾಜರೇ. ಮಹಾರಾಜರೇ, ನಾನು ಏನ್ ಕೇಳ್ಬೇಕು ಅಂತೀನಿ ಅಂದ್ರೆ, ಪಂಡಿತ ರಾಮಕೃಷ್ಣನ್ನ ನೀವು ಕಾಪಾಡ್ಬೇಕು ಅಂತ ಇದ್ರೆ ಅವರು ಸ್ವರ್ಗವಾಸಿ ಆಗ್ಬೇಕು ಅನ್ನೋ ಮಾತನ್ನ ನೀವು ಯಾಕೆ ಒಪ್ಕೊಂಡ್ರಿ? ನಾವು ನೋಡಬೇಕಿತ್ತು ಮಂತ್ರಿಗಳೇ. ಪಂಡಿತ ರಾಮಕೃಷ್ಣ ಸ್ವತಃ ಸುರಕ್ಷಿತವಾದ ನಂತರ ಮುಂದಿನ ಅಮಾವಾಸ್ಯೆಯವರೆಗೂ ನಮ್ಮ ದೃಷ್ಟಿಯಿಂದ ತನ್ನನ್ನು ಹೇಗೆ ಗುಪ್ತವಾಗಿ ಇಟ್ಟುಕೊಳ್ಳುತ್ತಾರೆ. ಇದು ಅವರ ಚಾತುರ್ಯತೆ, ಅವರ ಸಾಮರ್ಥ್ಯದ ಪರೀಕ್ಷೆಯಾಗಿರುತ್ತದೆ. ಅತಿ ಉತ್ತಮ ಮಹಾರಾಜರೇ. ಮಂತ್ರಿಗಳೇ, ನಿಮ್ಮಿಂದ ನಮಗೆ ಒಂದು ಭಾಷೆ ಬೇಕು. ಹೇಳಿ. ಈ ಯೋಜನೆಯ ಬಗ್ಗೆ ಪಂಡಿತ ರಾಮಕೃಷ್ಣರ ಹತ್ತಿರ ಏನು ಹೇಳುವುದಿಲ್ಲವೆಂದು, ಅವರ ಈ ಸುರಕ್ಷಿತವಾಗಿ ಹೊರಬರುವ ಮಾರ್ಗವನ್ನು ನಾವು ಮಾಡಿದಿವಿ ಎಂದು. ಮಹಾರಾಜರೇ, ನೀವು ಮಹಾನರು, ನೀವು ನ್ಯಾಯವಾಗಿದ್ದೀರಾ. ನಿಮ್ಮ ರಾಜ್ಯದ ಯಾವುದೇ ವ್ಯಕ್ತಿಗೂ ಏನೂ ಆಗೋದಕ್ಕೆ ನೀವು ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ ನಾನು ಎಷ್ಟು ಸಾಕು ಖುಷಿ. ಸಾಕು ಸಾಕು ಸಾಕು. ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡಲಿಲ್ಲ, ಈಗ ಮಾತು ನಿಲ್ಲುತ್ತಲೇ ಇಲ್ಲ. ಅಂದ್ರೆ ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗೇ ಇಲ್ಲ, ಅವರು ಭಸ್ಮ ಆಗ್ಬಿಟ್ರ. ಮಹಾರಾಜ್ರೆ, ನೀವು ಮಾಡಿದ್ ಸರಿಯಾಗಿಲ್ಲ. ನಿಮಗ್ ಗೊತ್ತಾ ಅವ್ರಿಗೆ ಎಷ್ಟು ಬಿಸಿ ಆಗಿರಬಹುದು ಅಂತ? ಈ ಕಾರಣಕ್ಕೆ ನಾನು ನಿಮ್ ಜೊತೆ ಯಾವತ್ತಿಗೂ ಮಾತಾಡೋದಿಲ್ಲ. ಅರೆ ಕಿರಿಯ ಮಹಾರಾಣಿಯವರೇ, ಎಷ್ಟು ವಿಚಿತ್ರ ಕಿರಿಯ ಮಹಾರಾಣಿಯವರು. ಇದಕ್ಕೆ ಮುಂಚೆ ಅವರಿಗೆ ಸಮಸ್ಯೆ ಅರ್ಥವಾಗಲಿಲ್ಲ, ಈಗ ಸಮಸ್ಯೆಗೆ ಪರಿಹಾರ ದೊರಕಿದ ಮೇಲೆ ಸಮಸ್ಯೆಯ ಬಗ್ಗೆ ವಿಚಲಿತರಾಗಿದ್ದಾರೆ. ಏನು ಮಾಡುವುದು ಇವರನ್ನು? ನಾವು ಅವ್ರಿಗೆ ಅರ್ಥ ಮಾಡಿಸ್ತೀವಿ, ನೀವು ಚಿಂತೆ ಮಾಡಬೇಡಿ. ನೀವು ಕೇವಲ ನಮ್ಮ ಷರತ್ತಿನ ಚಿಂತೆ ಮಾಡಿ. ನಮ್ಮ ಷರತ್ತೆ? ಹಾ, ಅದೇ ಷರತ್ತು. ಪಂಡಿತ ರಾಮಕೃಷ್ಣ ಈ ಸಮಸ್ಯೆಯಿಂದ ಹೊರಗೆ ಬರಕ್ಕಾಗತ್ತಾ ಇಲ್ವಾ ಅಂತ. ಖಂಡಿತವಾಗಿಯೂ, ಖಂಡಿತ ನಮಗೆ ಷರತ್ತು ನೆನಪಿದೆ. ಆದರೆ ನೀವು ಪರಾಜಯಕ್ಕೆ ತಯಾರಾಗಿದೆ, ಏಕೆಂದರೆ ರಾಮಕೃಷ್ಣ ಅಷ್ಟು ದಿನಗಳ ಕಾಲ ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಮಹಾರಾಜರೇ, ಅದು ಪಂಡಿತ ರಾಮಕೃಷ್ಣ. ಅವ್ರು ಯಾವ್ದಾದ್ರೂ ಒಂದು ಪರಿಹಾರ ಖಂಡಿತ ಹುಡುಕ್ತಾರೆ. ಮತ್ತೆ ಈ ಷರತ್ತನ್ನು ಕೂಡ ನಾವೇ ಗೆಲ್ಲೋದು. ನಿಮ್ಮ ಭ್ರಮೆಯಿಂದ ಹೊರಬಂದಿರಿ ಮಹಾರಾಣಿಯವರೇ, ಏಕೆಂದರೆ ಷರತ್ತು ನಾವೇ ಗೆಲ್ಲುವುದು. ಈಗಾದ್ರೂ ನಂಬಿಕೆ ಬಂದಲ್ವಾ ನಾನ್ ದೆವ್ವ ಅಲ್ಲ ಅಂತ? ನಾನ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದೀನಿ. ಮತ್ ಯಾರಿಗೂ ಯಾಕೆ ಗೊತ್ತೇ ಆಗ್ಲಿಲ್ಲ? ಯಾಕೆ ನಾನ್ ಯಾರಿಗೂ ಹೇಳಲಿಲ್ಲ ಅಂದ್ರೆ, ಆದ್ರೆ ನಿಶ್ಚಿಂತೆಯಿಂದ ಇರಬಹುದು. ಆದ್ರೆ ಒಂದಿನ ಆದ್ಮೇಲೆ ಅಮಾವಾಸ್ಯೆ ಬರ್ತಿದೆ. ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಗುಪ್ತ ಮಾರ್ಗವನ್ನ ನಿರ್ಮಾಣ ಮಾಡಬಹುದಾ ಹೇಳಿ? ಒಂದಿನದಲ್ಲಿ ಇದೆಲ್ಲ ಹೇಗ್ ಸಾಧ್ಯ? ಒಂದ್ ವೇಳೆ ನಾವು ಗುಪ್ತ ಮಾರ್ಗದಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಗುಪ್ತ ಮಾರ್ಗವೇ ನಮ್ಮ ಹತ್ರ ಬರುತ್ತೆ ಅಲ್ವಾ? ಅಂತಂದ್ರೆ ಒಂದು ದಿನದಲ್ಲಿ ಗುಪ್ತ ಮಾರ್ಗವನ್ನ ನಿರ್ಮಾಣ ಮಾಡೋದು ತುಂಬಾ ಕಠಿಣ. ಅದಕ್ಕೆ ನಾವ್ ಎಲ್ಲಿ ಚಿತೆನ ಮಾಡೋಣ ಅಂದ್ರೆ ಎಲ್ಲಿ ಗುಪ್ತ ಮಾರ್ಗ ಇರುತ್ತೋ ಅಲ್ಲೇ. ಆಗ ಗುಪ್ತ ಮಾರ್ಗದಲ್ಲಿ ನಾನು ವಾಪಸ್ ಬರ್ತೀನಿ. ಮಂತ್ರಿವರಿಯರು ಚಿತೆಗೆ ಬೆಂಕಿ ಹಾಕೋಕ್ಕೂ ಮೊದ್ಲು ಎಲ್ಲರನ್ನು ಧ್ಯಾನ ಮಾಡೋದಕ್ಕೆ ಹೇಳಿದ್ರು. ನಾನು ನನ್ ಜೊತೆ ಹೊಗೆ ಬರುವ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗಿದ್ದೆ. ಇವತ್ತಿಂದ 1 ತಿಂಗಳ ತನಕ ನಾನ್ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಅದು ಆಚಾರ್ಯರಿಗೆ ಕಾಣಿಸ್ಲೇಬಾರ್ದು. ನಾನು 1 ತಿಂಗಳ ತನಕ ಕೇವಲ ವಿಶ್ರಾಂತಿ ಮಾಡ್ತೀನಿ. ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ಸಂತೋಷ ಪಡೋ ಸಮಯ ಶಾರದಾ. ಸಾಕು ಮಾಡಿ ಗುರುಗಳೇ, ಇನ್ನೆಷ್ಟು ಕಣ್ಣೀರನ್ನು ಹಾಕ್ತೀರಾ? ನೋಡಿ, ನೀವು ಸುರಿಸೋ ಕಣ್ಣೀರಿಂದ ಈ ಪಾತ್ರೆನೆ ತುಂಬೋಗಿದೆ. ಎಂಥ ದಡ್ಡ ತರ ಮಾಡ್ಕೊಂಡ ಈ ಪಂಡಿತ ರಾಮಕೃಷ್ಣ. ಚಿತೆ ಮೇಲೆ ಮಲಗಿ ವ್ಯರ್ಥವಾಗಿ ಭಸ್ಮ ಆಗೋದ. ಓಡ್ ಹೋಗಿದ್ರೆ ಅವನಿಗೇನ್ ಆಗ್ತಾ ಇತ್ತು? ಸುಮ್ನೆ ನಮ್ ತಲೆ ಮೇಲೆ ಬ್ರಹ್ಮಹತ್ಯಾ ದೋಷವನ್ನ ತಂದುಬಿಟ್ಟ. ಹೇಗ್ ತೊಳ್ಕೊಳ್ಳೋದು ಈ ಪಾಪನ? ನೀವು ಮಾಡಿರೋ ಪಾಪನ ಅನುಭವಿಸ್ಲೇಬೇಕು. ಇದೇ ಜನ್ಮದಲ್ಲಿ ನಿಮ್ಮ ಶರೀರಕ್ಕೆ ಹುಳ ಬೀಳತ್ತೆ. ಮುಂದಿನ ಜನ್ಮದಲ್ಲಿ ನೀವು ಹುಳ ಗುಟ್ಟುತ್ತೀರಾ. ಈ ಪಾಪಕ್ಕೆ ನಿಮ್ಗೆ ಎಷ್ಟು ದೊಡ್ಡ ಶಾಪ ಸಿಗತ್ತೆ ಅಂದ್ರೆ, ನೀವು ತಣ್ಣೀರಲ್ಲಿ ನಿಂತರೂ ಕೂಡ ನೀವು ಸುಡ್ತಾ ಇರ್ತೀರಾ.
ಆದ್ರೆ ಈಗ ಹಾನಿ ಅಂತೂ ಆಗೇ ಬಿಡ್ತು ತಾನೆ. ಏನು? ನಿನ್ ಚಿನ್ನದ ಹಾರನ ಚಿತೆಲ್ ಬಿಟ್ಬರೋ ಅಗತ್ಯ ಏನಿತ್ತು? ಅಮ್ಮ, ಚಿತೆ ಭಸ್ಮ ಆದ್ಮೇಲೆ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮೊದಲು ಅನುಮಾನ ಆಚಾರ್ಯರಿಗೆ ಬರ್ತಿತ್ತು. ಮತ್ತೆ ಅಂತ ವಸ್ತುಗಳೆಲ್ಲ ಅಗ್ನಿಲಿ ಏನು ಆಗೋದಿಲ್ಲ. ಆದ್ರೆ ಹಾನಿ ಆಯ್ತು ತಾನೆ. ಅಯ್ಯೋ, ಏನು ಆಗೋದಿಲ್ಲ. ಯಾಕೆಂದ್ರೆ ಕುಂಡಲಿ ಮತ್ತೆ ಮಾಲೆ ಎರಡು ನಕಲಿ ಆಗಿತ್ತು. ಎಲ್ಲ ಯೋಜನೆ ಮಾಡೇ ಬಿಟ್ಟಿದ್ರಿ ಅಂದ್ಮೇಲೆ ಯಾಕೆ ಯಾರಿಗೂ ಹೇಳಲೇ ಇಲ್ಲ? ಎಲ್ಲರನ್ನೂ ಎಷ್ಟು ಅಳಿಸ್ಬಿಟ್ಟೆ ನೀನು. ಮಹಿಳೆಯರ ಬಾಯಲ್ಲಿ ಯಾವ್ದಾದ್ರು ಉಪಾಯ ಉಳಿಯುತ್ತಾ ಹೇಳು ಶಾರದಾ? ಒಂದ್ ವೇಳೆ ನಿಮಗೆ ಹೇಳಿದಿದ್ರೆ ಈ ಉಪಾಯ ಅಂತೂ ಸಫಲ ಆಗ್ತಿರ್ಲಿಲ್ಲ. ಎತ್ಕೊಳ್ಳಿ, ಅಮ್ಮ ಹೇಳ್ತಿದ್ದಾರೆ ನೀನು ಶಿಕ್ಷೆಗೆ ಯೋಗ್ಯ ಅಂತ. ಮತ್ತೆ ಈ ತರ ಯಾವತ್ತೂ ಮಾಡ್ಬೇಡ. ಯೋಚನೆ ಮಾಡೋಣ. ಸರಿ, ಇನ್ ಮಾಡಲ್ಲ. ಆದ್ರೆ ಯೋಚನೆ ಮಾಡೋ ಮಾತು ಇದು ಅಮ್ಮ. ಈ ಸಮಯದಲ್ಲಿ ಆಚಾರ್ಯರು ಹೇಗೆ ಯೋಚಿಸ್ತಿರ್ಬೋದು? ಸಾಕು ಬಹಳ ಆಗೋಯ್ತು. ಸಾಕು, ನಾನೆಂತ ಪಾಪಿ. ಭಾಗ್ಯವತಿ, ಸಾಕು, ನೀನ್ ಹೋಗಮ್ಮ. ಸಾಕು, ನೀನ್ ಹೋಗು. ಸರಿಯಾಗಿ ಹೇಳಿದ್ರು ದನಿಮನಿ. ಪಾಪದ ಶಾಪ ತಟ್ಟುತ್ತೆ. ನನಗೂ ಗೊತ್ತಿಲ್ಲ ಯಾವ ಜನ್ಮದ ಪಾಪನೋ ಏನೋ, ಇವಳು ಸಿಕ್ಬಿಟ್ಟಿದ್ದಾಳೆ ನನಗೆ ಈ ಶಾಪದ ರೂಪವಾಗಿ. ಅರೆ ಗುರುಗಳೇ, ನಿಮ್ಮ ಪಾಪಗಳಿಗಂತೂ ಯಾವುದೇ ಇತಿಮಿತಿನೇ ಇಲ್ವಾ? ನಿಮ್ಮನ್ನ ಗುರು ಅಂತ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ. ದನಿಮನಿ, ಕೋಲ್ ತಗೊಳ್ಳಿ. ಯಾಕೆ ಗುರುಗಳೇ? ಆ ಪಾದಕೆ ತಗೊಳ್ಳಿ. ಅದು ತಗೊಂಡು ನನ್ನ ತಲೆ ಮೇಲೆ ಹಾಕಿ ಅದೇ ಪ್ರಾಯಶ್ಚಿತ್ತ. ಸರಿ ಗುರುಗಳೇ. ನನಗೆ ನನ್ನ ಪಾಪದ ಪ್ರಾಯಶ್ಚಿತ್ತ ಆಗ್ಬೇಕು. ದಣಿ, ಸರಿಯಾಗಿ ನೋಡಿ, ನಾವು ಇವ್ರ ಪಾಪನ ತೊಳಿಲೇಬೇಕು. ಅರೆ ನಿಲ್ಸ್ರ, ಯಾವಾಗ್ಲೂ ನನ್ನ ಆದೇಶನ ಪರಿಪಾಲಿಸೋದಿಲ್ವಾ ನೀವು? ಮತ್ತೆ ಇದನ್ನ ತಕ್ಷಣ ಮಾಡ್ತಿದ್ರಾ? ಹೊಡಿಲಿಲ್ಲ ಅಂದ್ರೆ ನಿಮ್ಗೆ ಪ್ರಾಯಶ್ಚಿತ್ತ ಹೇಗಾಗುತ್ತೆ ಗುರುಗಳೇ? ನಾನು ನನ್ನ ಪಾಪದ ಪ್ರಾಯಶ್ಚಿತ್ತನ ಮಾಡ್ಕೊಳ್ಳೇಬೇಕು. ಹೌದು, ಒಂದೇ ಉಪಾಯ ಇರೋದು. ಅದೇನು ಗುರುಗಳೇ? ನಾನೇ ಖುದ್ದಾಗಿ ಪಂಡಿತ ರಾಮಕೃಷ್ಣನ ಮನೆಗೆ ಹೋಗ್ತೀನಿ. ಅವನ ಕುಟುಂಬದವರ ಕಾಲಿಗೆ ಬೀಳ್ತೀನಿ, ಕ್ಷಮೆ ಕೇಳ್ತೀನಿ. ಅವನ ಕುಟುಂಬಕ್ಕೆ ನಾವು ಸೇವೆ ಮಾಡ್ಕೊಂಡಿರೋಣ, ಇಡೀ ಜನ್ಮ ನಾವು ಸೇವೆ ಮಾಡ್ಕೊಂಡಿರೋಣ. ಆಗ್ಲೇ ನನ್ನ ಪ್ರಾಯಶ್ಚಿತ್ತ ಸಂಪೂರ್ಣವಾಗೋದು. ಧನಿಮನಿ, ಹೇಳಿ ಗುರುಗಳೇ. ಈಗ್ಲೇ ಹೊರಡೋಣ ಬಾ. ಆ ವಸ್ತ್ರ ಕೊಡು. ತಗೊಳ್ಳಿ. ನಿಂತ್ಕೊ. ಹೋಗಿ ಗುರುಗಳೇ, ಹೋಗಿ. ಇಲ್ಲಿಂದ ಮುಂದೆ ನೀವೇ ಪ್ರಸ್ಥಾನ ಮಾಡಬೇಕು. ನಮ್ಮ ಜೊತೆ ಇಲ್ಲಿವರೆಗೆ ಇತ್ತು, ಇನ್ ಮುಂದೆ ದೇವರೇ ಕಾಪಾಡ್ಲಿ. ನಡಿ ಮಣಿ. ಇಲ್ಲಿವರೆಗೂ ಯಾಕೆ? ಒಳಗಡೆ ಬನ್ನಿ. ಗುರುಗಳೇ, ಪಾಪನ ನೀವು ಮಾಡಿರೋದು ನಾವಲ್ಲ. ಪ್ರಾಯಶ್ಚಿತ್ತದ ರೂಪದಲ್ಲಿ ರಾಮಕೃಷ್ಣನ ಕುಟುಂಬವನ್ನ ಭೇಟಿಯಾಗೋದು ನೀವು, ನಾವಲ್ಲ. ಒಳಗಡೆ ಹೋಗಿ. ಈ ಪಾಪದಲ್ಲೂ ನಿಮ್ಮಿಬ್ಬರಿಗೂ ಸಮಾನ ಭಾಗವಿದೆ. ನಡಿ ಒಳಗಡೆ. ಗುರುಗಳೇ, ಬಾಗಿಲನ್ನು ಪಡೆದು ನೀವು ಒಳಗಡೆ ಹೋಗಕ್ಕಾಗಲ್ವಲ್ಲ? ಯಾಕೆಂದ್ರೆ ಗುರುಗಳೇ, ನೀವು ಮಾಡಿರೋ ಷಡ್ಯಂತ್ರದ ಬಗ್ಗೆ ಇವ್ರ ಕುಟುಂಬದವ್ರಿಗೆ ಗೊತ್ತಾಗಿರಬಹುದು. ಹೌದಾ? ನೀವು ಒಳಗಡೆ ಹೋಗಿದ ತಕ್ಷಣ ಅವ್ರು ನಿಮ್ಮನ್ನ ಎತ್ತಿ ಹೊರಗೆ ಹಾಕ್ಬಿಡ್ತಾರೆ. ಅಮ್ಮನ ಕೋಲ್ನ ನೋಡಿದ್ದೀರಾ ತಾನೇ? ಈಗ ನಾವು ಏನ್ ಮಾಡೋದು? ದ್ವಾರದಿಂದ ಅಲ್ಲ, ಹಿಂದ್ಗಡೆ ಇರೋ ಕಿಟಕಿಯಿಂದ ಹೋಗೋಣ. ಹೌದಾ? ಸದ್ ಮಾಡಬೇಡಿ, ನಡೀರಿ. ಸರಿ, ಬಾ. ನಡೀರಿ.
ಆಚಾರ್ಯ ಅನ್ಕೊಂಡಿದ್ದಾರೆ ನಾನು ಸ್ವರ್ಗಕ್ಕೆ ಹೋಗಿದ್ದೀನಿ ಅಂತ, ಆದ್ರೆ ನಾನು ಇಲ್ಲೇ ಇದ್ದೀನಿ. ಅರೆ ಇದೇನಿದು ಹಿಂಗ್ ಕೇಳಿಸ್ತಿದೆ? ಇದು ರಾಮನ ಧ್ವನಿ ಅಲ್ವಾ? ಹೌದು ಗುರುಗಳೇ, ಅನ್ಸುತ್ತೆ ನಿಮ್ಮ ಪಾಪ ಕರ್ಮಗಳಲ್ಲಿ ನಾವು ಭಾಗಿಯಾಗ್ಬಿಟ್ವಿ ಅಂತ. ಗುರುಗಳೇ, ನಿಮಗಷ್ಟೇ ಅಲ್ದೆ ಪಂಡಿತ ರಾಮಕೃಷ್ಣನ ಧ್ವನಿ ನಮ್ ಕಿವಿಯಲ್ಲೂ ಕುಯ್ಗುಡ್ತಾ ಇದೆ. ಸುಂದರ ಬಾಯಿ ಮುಚ್ಕೊಂಡಿರೋ ಮೂರ್ಖ. ನಾನಂತೂ ಆಚಾರ್ಯರಿಗೆ ಪಿಂಡದಾನನು ಮಾಡಿ ಅಂತ ಹೇಳ್ಬಿಟ್ಟೆ. ಈ ಷಡ್ಯಂತ್ರ ಅವ್ರದೇ ಅಲ್ವಾ ನನ್ನನ್ನ ಸ್ವರ್ಗಕ್ಕೆ ಕಳಿಸೋದು? ಈಗ ಅವ್ರ ಯೋಜನೆಗೆ ಕಷ್ಟಪಡ್ಬೇಕು. 1 ತಿಂಗಳು ಆದ್ಮೇಲೆ ಆ ಆತ್ಮಸ್ವಾಮಿ ಮತ್ತೆ ಆ ಸತಯ್ಯ ಇಬ್ರು ಸತ್ಯ ಹೇಳ್ಬಿಟ್ರೆ ಆಗ ಆಚಾರ್ಯರ ಷಡ್ಯಂತ್ರದ ಬಗ್ಗೆ ಎಲ್ಲರಿಗೂ ಗೊತ್ತಾಗತ್ತೆ. ಆಚಾರ್ಯರ ಪಾಪದ ಅಂತ್ಯ ಆಗೋಗುತ್ತೆ. ಇದರ ಅರ್ಥ ಪಂಡಿತ ರಾಮಕೃಷ್ಣ ಜೀವಂತವಾಗಿದ್ದಾನೆ. ಹಾ ಗುರುಗಳೇ, ಎಲ್ಲ ಕಪಟಿತನ ನೀವು ರಚಿಸಿದ್ರಿ, ಆದ್ರೆ ಕಪಟಿ ರಾಮಕೃಷ್ಣ ತಪ್ಪಿಸ್ಕೊಂಡ್ಬಿಟ್ಟ, ಮತ್ತೆ ನೀವು ಸಿಕ್ಕಾಕೊಂಡ್ರಿ. ಗುರುಗಳೇ, ಬನ್ನಿ ನಾವು ಪಂಡಿತ ರಾಮಕೃಷ್ಣನ ಕೋಣೆಗೆ ಹೋಗಿ ಅವನು ಮಾಡಿರೋ ಷಡ್ಯಂತ್ರನೆಲ್ಲ ನೀರ್ ಪಾಲ್ ಮಾಡ್ಬಿಡೋಣ. ಇಲ್ಲ ಕಣ್ರೋ, ಇದು ಸರಿಯಾದ ಸಮಯ ಅಲ್ಲ. ಆದ್ರೆ ಯಾಕೆ ಬೇಡ ಗುರುಗಳೇ? ಈ ಪಂಡಿತ ರಾಮಕೃಷ್ಣ ಅವನ ಕಿಲಾಡಿತನದಿಂದ ನನ್ನನ್ನು ಸುತ್ತಾಡಿಸಿ ನಾನೇ ಸುಳ್ಳು ಹೇಳಿದೆ ಅಂತ ಮಾಡ್ತಾನೆ. ಮತ್ತೆ ನಾವು ಏನ್ ಮಾಡೋದು? ನಾವು ಪಂಡಿತ ರಾಮಕೃಷ್ಣನನ್ನ ಬಟಾ ಬೈಲಲ್ಲಿ ಹಿಡಿಬೇಕು. ರಾಜದ್ರೋಹಿಯಾಗಿ ಅವನನ್ನು ನಿಲ್ಲಿಸ್ತೀನಿ, ಅದು ಸಾಕ್ಷ್ಯಾಧಾರದ ಸಮೇತ. ಗುರುಗಳೇ, ಆ ಪಂಡಿತ ರಾಮಕೃಷ್ಣನನ್ನು ಹಿಡಿಯುವಂತ ಯಾವುದೇ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಬಂತ? ಸರ್ಪವನ್ನ ಬಿಲದಿಂದ ಆಚೆ ತರೋದಕ್ಕೆ ಪುಂಗಿ ಊದ್ಲೇಬೇಕಾಗತ್ತೆ. ಅಯ್ಯೋ ಬೇಡ ಗುರುಗಳೇ, ನೀವು ಹೋಗಿ ರಾಮಕೃಷ್ಣನ್ ಮನೆಯಲ್ಲಿ ಪುಂಗಿ ಊದಿದ್ರೆ ರಾಮಕೃಷ್ಣನ ತಾಯಿ ದೊಣ್ಣೆ ತಗೊಂಡು ನಿಮಗ್ ಪುಂಗಿ ಊದಿಸ್ತಾರೆ. ನಾನ ಗುರುಗಳೇ? ಮೂರ್ಖ, ಗಮನ ಶಬ್ದಗಳ ಮೇಲಲ್ಲ, ಭಾವನೆಗಳ ಮೇಲಿಡು. ಪಂಡಿತ ರಾಮಕೃಷ್ಣನ ಎಲ್ಲರ ಮುಂದೆ ಕರೆತರೋದಕ್ಕೆ ನನ್ನ ಹತ್ರ ಒಂದು ಯೋಜನೆ ಇದೆ. ಅದೆಂತ ಯೋಜನೆ ಗುರುಗಳೇ? ಪಂಡಿತ ರಾಮಕೃಷ್ಣ ಯಾರಿಗಾದ್ರೂ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಯಾವಾಗ ಅನ್ಯಾಯವಾಗುತ್ತೋ ಆಗ ಅವನೇ ಎಲ್ಲರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಅಂದ್ರೆ ಗುರುಗಳೇ? ಅರ್ಥಾತ್ ನಾಳೆ ದರ್ಬಾರ್ನಲ್ಲಿ ಎಂಥ ಸಮಸ್ಯೆ ಬರುತ್ತೆ ಅಂತ ನೋಡ್ತಾರೆ. ಅದನ್ನ ನೋಡಿ ಎಲ್ಲರೂ ಸ್ತಬ್ಧರಾಗೋಗ್ತಾರೆ. ಪಂಡಿತ ರಾಮಕೃಷ್ಣನನ್ನು ನ್ಯಾಯಕ್ಕೋಸ್ಕರನೇನೆ ಬರಲೇಬೇಕು. ಮಹಾರಾಜ್ರೆ, ನೀವಂತೂ ಪರಿಪಾಲಿಸ್ತೀರಾ. ನಾವು ಎಲ್ಲಾ ಭಕ್ತರ ಮೇಲೆ ಗಮನವನ್ನ ಇಡ್ತೀವಿ. ವಿಶೇಷವಾಗಿ ಅವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾವು ಯಾವುದೇ ರೀತಿಯಾಗಿ. ನಿಸ್ಸಂದೇಹವಾಗಿ ಗುರುಗಳೇ, ಇದನ್ನು ಹೇಳುವ ಅವಶ್ಯಕತೆ ಏನಿದೆ? ಅವಶ್ಯಕತೆ ಬಂದಿದೆ ಮಹಾರಾಜ್ರೆ, ಅವಶ್ಯಕತೆ ಬಂದಿದೆ. ಈಗ ನಮ್ಮ ಸಮ್ಮುಖದಲ್ಲಿ ಎಂಥ ವಿಚಿತ್ರವಾದ ಪ್ರಕರಣ ಬಂದಿದೆ ಅಂದ್ರೆ ಅದಕ್ಕೆ ಪರಿಹಾರವನ್ನ ನಾವೇ ಕೊಡಕ್ಕಾಗ್ತಿಲ್ಲ. ನೀವು ಅಪ್ಪಣೆ ಕೊಟ್ರೆ ಅದನ್ನ ನಿಮ್ಮ ಸಮ್ಮುಖಕ್ಕೆ ತರಬೇಕು ಅಂತ ಹೇಳಿ ಇಚ್ಛಿಸ್ತಾ ಇದ್ದೀನಿ. ಕಾರಣ ನೀವು ನ್ಯಾಯದಾತ, ಧರ್ಮಾಧಿಕಾರಿಗಳಾಗಿದ್ದೀರಾ. ಅಂಥ ಯಾವ ಪ್ರಕರಣವು ಗುರುವರ್ಯರೇ? ನಿಮ್ಮ ಬಳಿ ಪರಿಹಾರ ಇಲ್ಲವಾದ್ದು? ಮಹಾರಾಜರಿಬ್ರು ಮಾತೆಯರು ಬಂದಿದ್ದಾರೆ. ಅವರಿಬ್ರು ಮಾತೆಯರೇ 10 ದಿನದ ಮುಂಚೆ ಹುಟ್ಟಿದ ಒಂದು ಮಗುವಿನ ಮೇಲೆ ತನ್ನ ಮಾತೃವಿನ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಆದರೆ ಇಬ್ಬರು ತಾಯಂದಿರು ಒಂದೇ ಮಗುವಿಗೆ ಜನ್ಮ ನೀಡಲು ಹೇಗೆ ಸಾಧ್ಯವು ಗುರುವರೇ? ಅದೇನೇ ಮಹಾರಾಜರೇ, ಅದೇನೇ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವ್ರನ್ನ ದರ್ಬಾರಿಗೆ ಕರ್ಕೊಂಡು ಬಂದಿದ್ದೀನಿ. ಈಗ ಯಾರು ನಿಜವಾದ ತಾಯಿನೋ ಅವಳಿಗೆ ಆ ಮಗುವನ್ನ ಕೊಟ್ಟು ವಿಮುಕ್ತಿವನ್ನ ಕೊಡಬೇಕು. ಇಲ್ಲದೆ ಹೋದ್ರೆ ಬಹಳ ಪಾಪ ಆಗುತ್ತೆ ಮಹಾರಾಜರೇ. ಸತ್ಯ. ಮತ್ತೆ ಮಹಾರಾಜ್ರೆ, ಯಾವ ಸ್ತ್ರೀ ಸುಳ್ಳು ಹೇಳ್ತಾಳೋ ಅವಳು ಘನಘೋರ ಅಪರಾಧ ಮಾಡಿರ್ತಾಳೆ. ಮಹಾರಾಜ್ರೆ, ಈ ಸಮಸ್ಯೆಗೆ ಪರಿಹಾರ ತುಂಬಾ ಅವಶ್ಯಕ. ಇಲ್ಲ ಅಂದ್ರೆ ನಮ್ಮ ಪ್ರಜೆಗಳಿಗೆ ಒಂದು ಕೆಟ್ಟ ಉದಾಹರಣೆಯಾಗುತ್ತೆ. ಹಾಗೆ ನಮ್ಮ ಪ್ರಜೆಗಳಿಗೆ ನ್ಯಾಯದ ಮೇಲೆ ವಿಶ್ವಾಸ ಹೋಗ್ಬಿಡುತ್ತೆ. ಮಹಾಮಂತ್ರಿಗಳೇ, ನಾವು ಜೀವಂತವಾಗಿದ್ದಾಗ ವಿಜಯನಗರ ರಾಜ್ಯದಲ್ಲಿ ಹೀಗೆ ಆಗಲು ಸಾಧ್ಯವಿಲ್ಲ. ಆ ಇಬ್ಬರು ಹೆಂಗಸರನ್ನು ಈ ರಾಜ ದರ್ಬಾರಿನಲ್ಲಿ ಪ್ರಸ್ತುತಪಡಿಸಿ. ಮಹಾರಾಜ್ರೆ. ಸರಿ ಮಹಾರಾಜರೇ.
ಕೊತ್ವಾಲ್ರೆ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಇವರು ರಾಧಿಕಾ ಮತ್ತೆ ಇವರು ದಮಯಂತಿ. ಇವರಿಬ್ರು ಹೇಳ್ತಾ ಇದ್ದಾರೆ ಈ ಹುಟ್ಟಿರೋ ಮಗು ಇವರಿಬ್ಬರದಂತೆ. ಮಹಾರಾಜರೇ, ಕೃಪೆ ತೋರಿಸಿ, ಈ ಮಗುನ ನನಗ್ ಕೊಡಿ. ಈ ದಮಯಂತಿ ಸುಳ್ಳು ಹೇಳ್ತಿದ್ದಾಳೆ. ಮಹಾರಾಜರೇ, ಈ ಪುತ್ರ ನನ್ನದು. ಈ ದುಷ್ಟ ಸ್ತ್ರೀ ನನ್ನಿಂದ ನನ್ನ ಮಗುನ ಕಿತ್ಕೋಬೇಕು ಅಂತಿದ್ದಾಳೆ. ಇಲ್ಲ ಮಹಾರಾಜರೇ, ನಿಜ ಏನು ಅಂದ್ರೆ ನಾವಿಬ್ರು ಗರ್ಭಿಣಿ ಆಗಿದ್ವಿ. ನಾನು ಈ ಮಗುಗೆ ಜನ್ಮ ನೀಡಿದೆ, ಮತ್ ಇವಳು ಮಗು ಸತ್ತೋಗಿತ್ತು. ಮತ್ ಇವಳು ಈ ಮಗುನ ನಾನ್ ಹೆತ್ತಿರೋದು ಅಂತ ಹೇಳ್ತಿದ್ದಾಳೆ. ಸಮಸ್ಯೆ ಏನಂದ್ರೆ ನಾವು ಜನ್ಮ ಕೊಡುವಾಗ ಇದ್ದ ಅಜ್ಜಿಗೂ ಗೊತ್ತಿಲ್ಲ ಈ ಮಗು ಜನ್ಮ ನೀಡಿದ್ದು ಯಾರು ಅಂತ. ಇಡೀ ಕತೆ ಸತ್ಯನೇ ಮಹಾರಾಜ, ಆದ್ರೆ ಈ ಮಗು ನಂದು. ರಾಧಿಕಾ ಮೃತ್ಯು ಶಿಶುವಿಗೆ ಜನ್ಮ ನೀಡಿದ್ಲು. ಅತ್ಯಂತ ವಿಚಿತ್ರವಾದ ಸಮಸ್ಯೆಯು ತಾಯಿಗೆ ಗೊತ್ತಿಲ್ಲ ಹಾಗೂ ಮಗು ಮಾತನಾಡಲಾಗುವುದಿಲ್ಲ. ಮಹಾರಾಜರೇ, ನಮಗೆ ನ್ಯಾಯ ಬೇಕು. ಒಂದ್ ವೇಳೆ ನನ್ ಮಗುನ ಇವಳಿ ಕೊಟ್ರೆ ನಾನು ಇಲ್ಲೇ ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ. ಮತ್ತೆ ನನ್ನ ಮಗು ನನಗ್ ಸಿಗ್ಲಿಲ್ಲ ಅಂದ್ರೆ ಇದೇ ರಾಜ್ಯಸಭೆಯಲ್ಲಿ ನಾನು ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ. ಮಹಾಮಂತ್ರಿಗಳೇ, ಈ ಸಮಸ್ಯೆಯ ಪರಿಹಾರ ಹೇಗೆ ಹುಡುಕುವುದು? ಹೇಗೆ ಈಗ ಪತ್ತೆ ಹಚ್ಚುವುದು ಯಾರು ನಿಜವಾದ ತಾಯಿ ಎಂದು? ವಿಚಿತ್ರವಾದ ಸಮಸ್ಯೆ ಮಹಾರಾಜರೇ, ಬಹಳ ವಿಚಿತ್ರವಾದ ಸಮಸ್ಯೆ. ಹಾ, ಒಂದು ವೇಳೆ ಪಂಡಿತ ರಾಮಕೃಷ್ಣ ಇಲ್ಲಿದ್ದಿದ್ರೆ ಅವನ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾ ಇದ್ದ. ಆದ್ರೆ ಅವರಂತೂ ಸ್ವರ್ಗಕ್ಕೆ ಹೋಗಿದಾರಲ್ವಾ ಆಚಾರ್ಯರೇ? ನಮ್ಮ ರಾಜ ದರ್ಬಾರಿನಲ್ಲಿ ಇಷ್ಟೊಂದು ಜ್ಞಾನಿಗಳಿದ್ದಾರೆ, ಮಹಾಜ್ಞಾನಿಗಳಿದ್ದಾರೆ. ಯಾರಾದರೂ ಇರುವಿರಾ ಈ ಸಮಸ್ಯೆಗೆ ಪರಿಹಾರ ಹುಡುಕುವವರು ನಮಗಾಗಿ? ಯಾರೂ ಇಲ್ಲವೇ? ಒಂದು ಮಾರ್ಗ ಇದೆ ಮಹಾರಾಜರೇ. ನಾವ್ ಏನ್ ಮಾಡ್ಬೇಕು ಅಂದ್ರೆ ಪಂಡಿತ ರಾಮಕೃಷ್ಣ ಆಗಮಿಸೋವರೆಗೂ ಅಲ್ಲಿವರೆಗೂ ನಾವು ಈ ಮಗುನ ನಮ್ಮ ವಶದಲ್ಲಿಟ್ಕೊಳ್ಳೋಣ. ಅಸಂಭವ. ಅರ್ಥಾತ್ ಒಂದು ಮಗುವನ್ನ ತನ್ನ ತಾಯಿಯಿಂದ ಹೊರಗಡೆ ಇಟ್ಟು ವಿಮುಕ್ತಿ ಮಾಡುವಂಥದ್ದು ಬಹಳ ದೊಡ್ಡ ಪಾಪ ಆಗುತ್ತೆ ಮಹಾರಾಜ. ಇಲ್ಲ ಇಲ್ಲ, ಈ ಪ್ರಕರಣದ ನಿರ್ಣಯವನ್ನ ಮಾಡಲೇಬೇಕಾಗತ್ತೆ ಮಹಾರಾಜರೇ. ಆದ್ರೆ ನಮಗೆ ಈ ದಾರಿ ಬಿಟ್ಟು ಬೇರೆ ಯಾವ ದಾರಿ ಇದೆ ಆಚಾರ್ಯರೇ? ಹಾ, ಒಂದ್ ವೇಳೆ ಪಂಡಿತ ರಾಮಕೃಷ್ಣ ಇಲ್ಲಿಗೆ ಬರೋ ತರ ಇದ್ದಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇತ್ತು. ಗೊತ್ತಾಗ್ತಾ ಇಲ್ಲ ಈ ಮಗು ಮತ್ತು ತಾಯಿಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ. ಅತ್ಯುತ್ತಮ. ಪಂಡಿತ ರಾಮಕೃಷ್ಣನು ಕೂಡ ವಿಜಯನಗರದಲ್ಲಿ ಇರುತ್ತಾನೆ. ನ್ಯಾಯಕ್ಕಾಗಿ ಖಂಡಿತ ದರ್ಬಾರಿಗೆ ಬರುತ್ತಾನೆ ಹಾಗೂ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಹಾಗೂ ನಾವು ಮಹಾರಾಣಿ ಚಿನ್ನಾದೇವಿ ಮುಂದೆ ನಿರೂಪಿಸಬಹುದು ರಾಮಕೃಷ್ಣನು ಸೋಲುತ್ತಾನೆಂದು. ಮಹಾರಾಜರೇ, ನೀವೇನನ್ನು ಯೋಚಿಸ್ತಾ ಇದ್ದೀರಾ? ನಾವು ತಿಳ್ಕೋಬಹುದಾ ನೀವು ಏನನ್ನ ಯೋಚನೆ ಮಾಡ್ತಿದ್ದೀರಾ ಅಂತ? ಅದೇ ಗುರುವರ್ಯರೇ, ಎಲ್ಲಿಯವರೆಗೂ ಈ ಸಮಸ್ಯೆಗೆ ಪರಿಹಾರ ದೊರಕುವುದಿಲ್ಲವೋ ಅಲ್ಲಿಯವರೆಗೂ ಇವರೆಲ್ಲರೂ ಇಲ್ಲೇ ಅರಮನೆಯಲ್ಲಿ ಅತಿಥಿಗಳಾಗಿರುತ್ತಾರೆ. ಮಹಾಮಂತ್ರಿಗಳೇ, ಮಹಾರಾಜರೇ, ಹಿಂದೆ ಸ್ವಲ್ಪ ಸಮಯದ ನಂತರ ಈ ಪ್ರಕರಣದ ನಿರ್ಣಯವಾಗುತ್ತದೆ. ಮಹಾರಾಜರೇ,
ಗೊತ್ತಾಗ್ತಿಲ್ಲ ನನಗೆ ಯಾಕೆ ಈ ತರ ಅನ್ನಿಸ್ತಿದೆ ಅಂತ. ನಾನಿವತ್ತು ದರ್ಬಾರಲ್ಲಿ ಉಪಸ್ಥಿತನಾಗಿರ್ಬೇಕಾಗಿತ್ತು. ಆದ್ರೆ ನೀನು ಸ್ವರ್ಗದಲ್ಲಿದ್ಯಾ, ನಿನ್ ದರ್ಬಾರಲ್ಲಿ ಹೇಗ್ ಸಾಧ್ಯ? ಆದ್ರೆ ನನಗೆ ಅನ್ನಿಸ್ತಿದೆ ಈ ದರ್ಬಾರ್ನಲ್ಲಿ ಏನೋ ವಿಪತ್ತು ಬರುತ್ತೆ ಅಂತ. ಎತ್ಕೋ, ಏನ್ನ? ಈ ಪರಿಸ್ಥಿತಿ ಲಾಭ ಎತ್ಕೊಂಡು ಆರಾಮಾಗಿ ಮನೇಲಿರು. ಈಗ ಯಾರು ಬರೋಕ್ ಸಾಧ್ಯ? ಒಂದ್ ವೇಳೆ ಆಚಾರ್ಯರಲ್ಲ ತಾನೆ? ಇಲ್ಲ ಅವ್ರು ಯಾರನ್ನಾರು ಕಳಿಸ್ಬಿಟ್ರ ಇಲ್ಲಿಗೆ? ಇರ್ಬಹುದು. ನೀನು ಹೋಗಿ ಹೇಳು ನಾನಿಲ್ಲ ಅಂತ. ನಾನ್ ಹೇಳ್ತೀನಿ, ಲಾಮ ಇಲ್ದ ಲಾಮ ಇಲ್ಲ ಅಂತ. ಅಯ್ಯೋ ಗುಂಡಪ್ಪ, ನೀನ್ ಆತರ ಹೇಳ್ಬೇಕು. ಸಲಿ, ನಾನ್ ಹೇಳ್ತೀನಿ ಲಾಮ ಹೇಳಿಲ್ಲ, ನಾನ್ ಹೇಳ್ತಿಲ್ಲದು ಲಾಮ ಮನೇಲಿಲ್ಲ ಅಂತ. ಅಯ್ಯೋ ಮೂರ್ಖ. ಅಯ್ಯೋ ನಿನ್ನ. ಹೇ ಶಾರದಾ, ನೀನ್ ಹೋಗಿ ನೋಡು ಯಾರು ಬಂದಿದ್ದಾರೆ ಅಂತ. ನಾನ್ ಕದ್ಕೂರ್ತೀನಿ. ಅಯ್ಯೋ, ಪ್ರಣಾಮಗಳು ಮಂತ್ರಿವರ್ಯ. ನೀವು ಈಗ ನೀವಿಲ್ಲಿ ಸುರಕ್ಷಿತವಾಗಿದ್ದೀರಾ ಇಲ್ವಾ ಅಂತ ನೋಡೋದಿಕ್ ಬಂದೆ. ಮಂತ್ರಿವರ್ಯರೇ, ನಿಮ್ಮ ಶಬ್ದ ಬೇರೆನೆ ಹೇಳ್ತಾ ಇದೆ, ನಿಮ್ಮ ಮುಖದಲ್ಲಿ ಬೇರೆನೆ ವಿಚಾರಗಳಿದೆ. ಏನ್ ಸಮಸ್ಯೆ ಹೇಳಿ? ನೀವು ಸರಿಯಾಗೇ ಹೇಳಿದ್ರಿ. ಇವತ್ತು ದರ್ಬಾರ್ನಲ್ಲಿ ಒಂದು ವಿಚಿತ್ರ ಸಮಸ್ಯೆ ಎದುರಾಗಿದೆ. ಇಬ್ರು ತಾಯಂದಿರದ್ದು, ಅವರಿಬ್ರು ಒಂದೇ ಮಗುನ ತಮ್ದು ಅಂತಿದ್ದಾರೆ. ಅದನ್ನ ವಿಸ್ತಾರವಾಗಿ ಹೇಳ್ತೀರಾ? ಮಹಾರಾಜರೇ, ನಮಗೆ ನ್ಯಾಯ ಬೇಕು. ಒಂದ್ ವೇಳೆ ನನ್ ಮಗುನ ಇವಳಿಗೆ ಕೊಟ್ರೆ ನಾನು ಇಲ್ಲೇ ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ. ಮತ್ತೆ ನನ್ನ ಮಗು ನನಗ್ ಸಿಗ್ಲಿಲ್ಲ ಅಂದ್ರೆ ಇದೇ ರಾಜ್ಯಸಭೆಯಲ್ಲಿ ನಾನು ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ. ಪಂಡಿತ ರಾಮಕೃಷ್ಣ, ನಮ್ಗಂತೂ ಅರ್ಥನೇ ಆಗ್ತಿಲ್ಲ ಈ ಸಮಸ್ಯೆಗೆ ಪರಿಹಾರನ ಹೇಗ್ ಕಂಡುಹಿಡಿಯೋದು ಅಂತ. ನಾವೇನಾದ್ರೂ ನಿಜವಾದ ತಾಯಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಒಂದು ಘೋರ ಅಪರಾಧ ಆಗುತ್ತೆ. ಮಂತ್ರಿವರ್ಯರೇ, ನನಗೆ ಅನಿಸ್ತಿದೆ ನಾನು ದರ್ಬಾರಿಗೆ ಹೋಗ್ಲೇಬೇಕು ಅಂತ. ಇಲ್ಲ ಪಂಡಿತ ರಾಮಕೃಷ್ಣ, ನೀವಲ್ಗೆ ಖಂಡಿತವಾಗ್ಲೂ ಬರೋ ಹಾಗಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಅಲ್ಲಿಗೆ ಬಂದ್ಬಿಟ್ರೆ ಆಗ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನೀವು ಸ್ವರ್ಗಕ್ಕೆ ಹೋಗಿಲ್ಲ ಅಂತ. ಆದ್ರೆ ಮಂತ್ರಿವರ್ಯ, ಪಂಡಿತ ರಾಮಕೃಷ್ಣ, ಎಲ್ಲರೂ ಇದನ್ನ ರಾಜದ್ರೋಹ ಅನ್ಕೊಂಡ್ಬಿಡ್ತಾರೆ. ಮತ್ತೆ ನಿನಗೆ ಇದಕ್ಕೆ ದಂಡನೆಯಾಗುತ್ತೆ. ಒಂದ್ ವೇಳೆ ನಾನು ದರ್ಬಾರಿಗೆ ಬರ್ಲಿಲ್ಲ ಅಂದ್ರೆ ಒಬ್ಳು ಅಮ್ಮ ತನ್ನ ಮಗುವಿನಿಂದ ವಂಚಿತಳಾಗ್ತಾಳೆ ಅಲ್ವಾ ಮಹಾಮಂತ್ರಿಗಳೇ? ನಾನು ಈ ಅನ್ಯಾಯನ ಆಗೋದಕ್ಕೆ ಬಿಡೋದಿಲ್ಲ. ನನಗೆ ಯಾವ ಶಿಕ್ಷೆ ಕೊಟ್ಟರು ಅದನ್ನ ಎದುರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಪಂಡಿತ ರಾಮಕೃಷ್ಣ ಇವತ್ತು ದರ್ಬಾರ್ನಲ್ಲಿ ಖಂಡಿತವಾಗ್ಲೂ ಉಪಸ್ಥಿತನಿರ್ತೀನಿ. ಮತ್ತೆ ಆ ತಾಯಿಗೂ ಕೂಡ ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ತೀನಿ. ಮಹಾಮಂತ್ರಿಗಳೇ, ಒಂದು ತಾಯಿಯನ್ನು ತನ್ನ ಮಗುವಿನಿಂದ ದೂರವಿಡಲು ಸಾಧ್ಯವಿಲ್ಲ. ಹೇಳಿ, ಈ ಪ್ರಕರಣಕ್ಕೆ ಏನು ಪರಿಹಾರವೆಂದು? ಮಹಾರಾಜರೇ, ಒಂದೇ ಉಪಾಯ ಇದಕ್ಕೆ ಸರಿ ಅನ್ಸುತ್ತೆ. ಈ ಮಗುವಿನ ಜೀವನವನ್ನ ಎರಡು ರೀತಿಯಲ್ಲಿ ಭಾಗಿಸಬಹುದು. 15 ದಿನಗಳು ಮಗು ಒಂದು ತಾಯಿಯ ಜೊತೆ, ಮತ್ತೆ ಇನ್ನ 15 ದಿನಗಳು ಇನ್ನೊಂದು ತಾಯಿಯ ಜೊತೆ. ಇಲ್ಲ ಇಲ್ಲ, ನನ್ ಮಗುನ ಇವಳಿಗೆ ಕೊಡೋದಿಲ್ಲ. ಮಹಾರಾಜರೇ, ಈ ಮಗು ನಂದು. ಇದನ್ನ ನಾನಿನ್ನು ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ. ಗುರುವರ್ಯರೇ, ನಾವು ಇವರಿಬ್ಬರ ಮಾತಿನೊಂದಿಗೆ ಸಮ್ಮತವಾಗಿದ್ದೇವೆ. ಇದು ಖಂಡಿತ ನ್ಯಾಯವಲ್ಲ. ಹಾಗಾದ್ರೆ ಮಹಾರಾಜರೇ, ಇದಕ್ಕೆ ಬೇರೆ ಉಪಾಯ ಏನಿದೆ? ಮಹಾಮಂತ್ರಿಗಳೇ, ಮಹಾರಾಜರೇ, ಮಹಾಮಂತ್ರಿಗಳೇ, ನಮಗೆ ಸಂಪೂರ್ಣ ವಿಶ್ವಾಸವಿತ್ತು ಪಂಡಿತ ರಾಮಕೃಷ್ಣ ಇಲ್ಲಿ ಬರುತ್ತಾನೆಂದು. ಅವರು ನೋಡಿದರೆ ಅತ್ಯಂತ ಸ್ವಾರ್ಥಿ ಎನಿಸುತ್ತಾರೆ. ಅವರ ಪ್ರಾಣ ಉಳಿಸಿಕೊಳ್ಳಲು ಒಂದು ತಾಯಿಗೆ ಅನ್ಯಾಯ ಮಾಡುತ್ತಾರೆಯೇ? ನಮಗಂತೂ ಅವರ ಮೇಲೆ ವಿಶ್ವಾಸವಿಲ್ಲದೆ ಹೋಗುತ್ತಿದೆ. ನೀವು ನಿಶ್ಚಿಂತರಾಗಿರಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ ರಾಜ ದರ್ಬಾರ್ಗೆ ಬರ್ತಾ ಇದ್ದಾರೆ. ಏನು? ಪಂಡಿತ ರಾಮಕೃಷ್ಣ ಬರುತ್ತಿದ್ದಾರೆಯೇ? ರಾಮಕೃಷ್ಣ ದರ್ಬಾರಿಗೆ ಬರ್ತಾ ಇದ್ದಾನೆ. ಬನ್ನಿ, ನಾನು ನಿನಗೆ ಹೇಳಿದ್ನಲ್ಲ, ಖಂಡಿತ ಪಂಡಿತ ರಾಮಕೃಷ್ಣ ನನ್ನ ಬಲೆಗೆ ಬೀಳ್ತಾನೆ ಅಂತ. ಬರ್ಲಿ ಬಿಡು, ಅವನಿಗೆ ಇವತ್ತು ಈ ದರ್ಬಾರ್ನಲ್ಲಿ ಕೊನೆ ದಿನ ಆಗತ್ತೆ ಅಷ್ಟೇ. ಮಹಾಮಂತ್ರಿಗಳೇ, ಅದರ ಪ್ರತೀಕ್ಷೆ ಮಾಡುವ ಅವಶ್ಯಕತೆ ಏನಿದೆ? ಪಂಡಿತ ರಾಮಕೃಷ್ಣರಿಗೆ ಇಲ್ಲಿ ರಾಜ ದರ್ಬಾರಿಗೆ ಬರಲು ಆಜ್ಞೆ ನೀಡಿ. ಆಗ್ಲಿ ಮಹಾರಾಜ. ಶೀಘ್ರವಾಗಿ.
ಪಂಡಿತ ರಾಮಕೃಷ್ಣ, ದಯವಿಟ್ಟು ರಾಜ ದರ್ಬಾರಿಗೆ ಆಗಮಿಸಿ. ಪಂಡಿತ ರಾಮಕೃಷ್ಣನಿಗೆ ಈಗ ನಾನು ರಾಜದ್ರೋಹಕ್ಕಾಗಿ ಮರಣದಂಡನೆ ಶಿಕ್ಷೆನ ಕೊಡಿಸ್ತೀನಿ.